ಸೈನಿಕರ ದಿನಾಚರಣೆಯ ಈ ಕಾರ್ಯಕ್ರಮದ ಘನ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರು ಮತ್ತೆ ಇವತ್ತು ಮುಳಬಾಗಿಲು ತಾಲೂಕಿನ ಮಾಜಿ ಸೈನಿಕರ ಒಂದು ಸಂಘ ಏನಿದೆ ಆ ಸಂಘದ ಪದಾಧಿಕಾರಿಗಳಾಗಿರ್ತಕ್ಕಂತಹ ನಾಗಭೂಷಣ್ ಸರ್ ಅವರೇ, ನದೀಂ ಸರ್ ಅವರೇ, ಇತರೆ ಎಲ್ಲ ಸದಸ್ಯರೇ, ಈ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಮಾಜಿ ಸೈನಿಕರೇ ಮತ್ತೆ ಕುಟುಂಬದವರೇ ಮತ್ತೆ ಅವರ ಮಕ್ಕಳು, ನಾನು ಎಲ್ರಿಗೂ ಹೃದಯಪೂರ್ವಕವಾಗಿ ನಮ್ಮ ಮಾಜಿ ಸೈನಿಕರಿಗೆ ನಾನು ಕೈ ಜೋಡಿಸಿ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಇವತ್ತು ಈ ವೇದಿಕೆ ಇಷ್ಟು ಅಚ್ಚುಕಟ್ಟಾಗಿ ನೀವು ನಾವೆಲ್ಲರೂ ಕೂಡ ಇಲ್ಲಿ ಸೇರಿ ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಅತಿ ಸಂಭ್ರಮ ಸಡಗರದಿಂದ ಇವತ್ತು ಆಚರಿಸ್ತಾ ಇದೀವಿ ಅಂತಂದ್ರೆ ಬಹುಶಃ ಅದಕ್ಕೆಲ್ಲ ಕೂಡ ಕಾರಣ ಅಂತಂದ್ರೆ ಸೈನಿಕರೇ. ಇವತ್ತು ಇವರು ಮಾಜಿ ಸೈನಿಕರಾಗಿರ್ಬೋದು, ಆದ್ರೆ ಇವರಂತ ಸೈನಿಕರು ಇವತ್ತು ಸೇವೆಯಲ್ಲಿ ಇರ್ತಕ್ಕಂಥವರೇನೆ ಇವತ್ತು ಗಡಿಯಲ್ಲಿ ಪ್ರತಿ ಕ್ಷಣ ಕೂಡ ಅವರು ಗುಂಡಿಗೆ ಎದೆಯನ್ನೊಡ್ಡಿ ನಮ್ಮನ್ನು ಕಾಯ್ತಾ ಇರ್ತಕ್ಕಂಥವ್ರು. ಅವರ ಕಾಯುವಿಕೆನೆ ಈ ನಮ್ಮೆಲ್ಲ ಸ್ವಾತಂತ್ರ್ಯಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಅವರಿಲ್ಲ ಅಂದ್ರೆ ಬಹುಶಃ ನಾವಿಲ್ಲ. ಯಾಕೆಂತಂದ್ರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಂಥದ್ದು ಏನು ಅಂತಂದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ ನಾವು. ನಮಗೆ ಇವತ್ತು ದೇಶ ಏನಿದೆ ಆ ದೇಶಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥವ್ರು ಇಬ್ಬರೇನೆ ಜೈ ಜವಾನ್ ಜೈ ಕಿಸಾನ್. ಜವಾನ್ ನಮ್ಮ ರಕ್ಷಕ, ಕಿಸಾನ್ ನಮ್ಮನ್ನ ಹೊಟ್ಟೆ ತುಂಬಿಸ್ತಕ್ಕಂತಹ ಇವರಿಬ್ಬರು ಕೂಡ ನಾನು ಅವರ ತಂದೆ ತಾಯಿಗೆ ಹೋಲಿಸ್ತೀನಿ. ನಮ್ಮ ತಂದೆ ತಾಯಿ, ತಂದೆ ನಮ್ಮ ರಕ್ಷಣೆಗೆ, ತಾಯಿ ನಮ್ಮ ಹೊಟ್ಟೆ ತುಂಬಲಿಕ್ಕೆ ಹೇಗೋ ಇವತ್ತು ನಮ್ಮ ರಕ್ಷಣೆಗೆ ಸೈನಿಕರು ಮತ್ತೆ ಹೊಟ್ಟೆ ತುಂಬಲಿಕ್ಕೆ ಯಾರು ಅಂತಂದ್ರೆ ರೈತರು, ಇವರು ಬಹಳ ಮುಖ್ಯವಾಗಿರ್ತಾರೆ. ಹಾಗಾಗಿ ಮತ್ತೊಮ್ಮೆ ನಾನು ಈ ಸೈನಿಕರಿಗೆ ನಿಜವಾಗಲೂ ಕೂಡ ತಲೆಬಾಗಿ ನಾನು ಅವರಿಗೆ ನಮಿಸ್ತೇನೆ. ಇಲ್ಲಿ ಇವತ್ತು ಇಂತಹ ಕಾರ್ಯಕ್ರಮಗಳು ನಾವು ನಡೆಸ್ತಕ್ಕಂಥದ್ದು ಮತ್ತೆ ಇಲ್ಲಿ ನಾವು ವೇದಿಕೆಯಲ್ಲಿ ಮಾತಾಡ್ತಕ್ಕಂಥದ್ದು ಮತ್ತೆ ಹೋದ್ಮೇಲೆ ಅವ್ರಿಗೆ ಆದ್ಯತೆ ನೀಡುತ್ತೆ ಇರ್ತಕ್ಕಂಥದ್ದು ಅಂತಂದ್ರೆ ನನಗೆ ಒಪ್ಪೋದಿಲ್ಲ. ಇವತ್ತೇನ್ ನಾವು ವೇದಿಕೆ ಮೇಲೆ ಸೈನಿಕರ ಬಗ್ಗೆ ಮತ್ತೆ ರೈತರ ಬಗ್ಗೆ ನಾವು ಮಾತಾಡ್ತೀವಿ, ಬಹುಶಃ ಅವರು ನಾವೆಲ್ಲರೂ ಕೂಡ ಅವರಿಗೆ ಕೈ ಜೋಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆ ಅಂತಂದ್ರೆ ಇವತ್ತು ಹೇಳಿದ್ನಲ್ಲ, ನಮಗೆ ಮೊನ್ನೆ ಎಲ್ಲ ಚಳಿ, ಈಗ ನಿನ್ನೆಯಿಂದ ನಮ್ಗೆ ಸ್ವಲ್ಪ ಬಿಸಿಲಿದೆ, ನಾವೆಲ್ಲರೂ ಕೂಡ ಮನೆಯಿಂದ ಆಚೆ ಬರಕ್ ನಾವು ಹಿಂದೇಟ್ ಆಗ್ತಾ ಇದ್ವಿ ನಾವು. ಆದ್ರೆ ಇವತ್ತು ನಮ್ಮನ್ನು ಕಾಯ್ತಕ್ಕಂಥ ಸೈನಿಕರು ಏನಿದ್ದಾರೆ ಆ ಸೈನಿಕರು ಇವತ್ತು ಮೈನಸ್ ಏನಿದೆ ಆ ಮೈನಸ್ ಡಿಗ್ರಿಯಲ್ಲಿ ಅವ್ರು ನಿಂತಮ್ಮನ್ನು ಕಾಯ್ತಾರೆ ಅಂತಂದ್ರೆ ರಿಯಲಿ ಯಾವಾಗಲೂ ಕೂಡ ಅವ್ರು ಏನು ಅಂತಂದ್ರೆ ಅವರು ದೈವಾಂಶ ಸಂಬೋಧರು ಅಂತಲೇ ನಾನು ಹೇಳಲಿಕ್ಕೂ ಕೂಡ ಇಷ್ಟಪಡ್ತೀನಿ. ಇಲ್ಲಿ ಮುಖ್ಯವಾಗಿ ಸೈನ್ಯ ಏನಿದೆ ಆ ಒಂದು ಸೈನ್ಯ ಅಂತಂದ್ರೆ ಡಿಸಿಪ್ಲೈನ್ ಅಂತೇಳಿ ಶಿಸ್ತು ಅಂತಕ್ಕಂಥದ್ದು ಮತ್ತೆ ನಿಸ್ವಾರ್ಥ ಸೇವೆ ಅಂತಕ್ಕ ಇವನ್ನ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಸ್ವಾರ್ಥ ಅಂತಕ್ಕಂಥದ್ದು ಇರುತ್ತೆ. ಬಟ್ ಇಲ್ಲಿ ಸೈನಿಕರಲ್ಲಿ ಯಾವುದೇ ಸ್ವಾರ್ಥ ಎಂಬತಕ್ಕಂಥ ಇರೋದಿಲ್ಲ. ಯಾಕೆಂದ್ರೆ ಗಡಿಯನ್ನು ಕಾಯ್ತಕ್ಕಂಥ ಸೈನಿಕರಲ್ಲಿ ಅಕಸ್ಮಾತ್ ಆಗಿ ಸ್ವಾರ್ಥ ಎಂಬತಕ್ಕಿದ್ರೆ ಬಹುಶಃ ಇವತ್ತು ನಮ್ಮ ದೇಶ ಅಧೋಗತಿಗೆ ಹೋಗ್ತಾ ಇತ್ತು. ಆದ್ರೆ ಅವ್ರು ನಿಸ್ವಾರ್ಥ ಸೇವೆ ಅವ್ರದ್ದು. ಇವತ್ತು ನಿಸ್ವಾರ್ಥ ಸೇವೆ ಅಂತಂದ್ರೆ ನಾನು ಇಬ್ಬರಲ್ಲಿ ಕಾಣ್ತೀವಿ. ಅವರಿಬ್ಬರನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಜವಾನ ಮತ್ತು ಏನು ಇವೊಂದು ರೈತ ಎಂಬತಕ್ಕ ಅವರೇ. ಯಾಕೆ ಅಂತಂದ್ರೆ ಇವತ್ತು ರೈತ ದುಡಿತಾನೆ, ರೈತ ದುಡಿದು ಏನು ಅಂತಂದ್ರೆ ಅವು ದುಡಿತಕ್ಕಂತಹ ಆ ಒಂದು ಸಿರಿಧಾನ್ಯಗಳಿರ್ಬೋದು, ಆಹಾರ ಪದಾರ್ಥಗಳು ಇಂಥವ್ರು ಕೊಡಬೇಕು ಇಂಥವ್ರು ಕೊಡಬಾರ್ದು ಅಂತಕ್ಕಂಥದ್ದು ಏನಾದ್ರು ಇದ್ದಿದ್ರೆ ಬಹುಶಃ ನಾವೆಲ್ಲರೂ ಕೂಡ ಇವತ್ತು ಈ ರೀತಿ ಇರ್ತಾ ಇಲ್ಲ. ಸೈನಿಕ ಕೂಡ ಅಷ್ಟೇನೆ. ಇವತ್ತು ಗಡಿಯಲ್ಲಿ ನಮ್ಮನ್ನು ಕಾಯ್ತಾ ಇರ್ತಕ್ಕಂಥ ಸೈನಿಕ ಅವರಲ್ಲಿ ಏನಾದ್ರೂ ಕೂಡ ಸ್ವಾರ್ಥ ಭೇದ ಭಾವ ಅಂತ ಕದಿದ್ರೆ ಬಹುಶಃ ಇವತ್ತು ಹೇಳಿದ್ನಲ್ಲ, ನಾವೆಲ್ಲ ಒಟ್ಟಾಗಿ ನಾವೆಲ್ಲರೂ ಕೂಡ ಇಲ್ಲಿ ಕೂತ್ಕೊಂತ ಇರ್ಲಿಲ್ಲ. ಬಹುಶಃ ಇವತ್ತು ನಿಸ್ವಾರ್ಥ ಸೇವೆ ಭಾರತ ಮಾತೆಗೆ ಯಾರಾದ್ರೂ ನೀಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ಕೇವಲ ಇಬ್ಬರು ಮಾತ್ರ. ಅವ್ರೇನು ಅಂದ್ರೆ ಜೈ ಜವಾನ್ ಜೈ ಕಿಸಾನ್ ಎಂಬತಕ್ಕಂಥವ್ರು. ಯಾಕೆಂತಂದ್ರೆ ಅವ್ರಿಲ್ಲ ಹೇಳ್ತೀನಲ್ಲ, ಅವ್ರಿಲ್ಲ ಅಂತಂದ್ರೆ ಇವತ್ತು ನಾವುಗಳಿಲ್ಲ. ಇವತ್ತು ನಮ್ಗೇನು ವಾಕ್ ಸ್ವಾತಂತ್ರ್ಯ ಮತ್ತೊಂದು ನಮ್ಮ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಈಗ ಸಂವಿಧಾನ ನಮ್ಗೇನೆಲ್ಲ ಕೂಡ ಒಂದು ಇವನ್ನ ಕೊಟ್ಟಿದೀವಿ, ಅವನ್ನೆಲ್ಲ ಕೂಡ ಇವತ್ತು ಅನುಭವಿಸ್ತಾ ಇದೀವಿ ಅಂತಂದ್ರೆ ಸ್ವಾತಂತ್ರ್ಯವಾಗಿ ಅದು ಯಾರುಗಳಿಂದ ಮಾತ್ರ ಅಂತಂದ್ರೆ ಇವರುಗಳಿಂದ ಮಾತ್ರ ಅಂತಕ್ಕಂಥ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ವಿಶೇಷವಾಗಿ ಹೇಳಿದ್ನಲ್ಲ, ಈ ಶಿಸ್ತಿಗೆ ಮತ್ತೊಂದು ಹೆಸರೇ ಸೈನಿಕ ಎಂಬತಕ್ಕಂಥದ್ದು. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಈ ಸೈನಿಕರೇನಿದ್ದಾರೆ ಆ ಸೈನಿಕರು ಕೇವಲ ಗಡಿಯೆಲ್ಲ ನಮ್ಮನ್ನು ಕಾಯ್ತಾರೆ. ಆದ್ರೆ ಇವತ್ತಿನ ಒಂದು ಪರಿಸ್ಥಿತಿಯನ್ನು ನಾವು ನೋಡಿದಾಗ ಪ್ರತಿ ಮನೆಗೂ ಕೂಡ ಒಬ್ಬೊಬ್ರು ಸೈನಿಕರು ನಾವು ಬೇಕಾಗಿ ಬರುತ್ತೆ. ನಾವು ಪ್ರತಿ ಮನೆಗೂ ಕೂಡ ಒಬ್ಬೊಬ್ಬರು ಸೈನಿಕರು ಬೇಕಾಗಿ ಬರುತ್ತೆ. ಯಾಕೆ ಅಂತಂದ್ರೆ ಅಂತಹ ಪರಿಸ್ಥಿತಿ ಇವತ್ತು ತಲೆದೋರ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಹಾಗಾಗಿ ಸೈನಿಕರು ಗಡಿಯಲ್ಲಿದ್ದಕ್ಕಾದ್ರೆ ಇಲ್ಲಿ ಆಂತರಿಕವಾಗಿ ನಮ್ಮಗಳನ್ನು ನಾವು ರಕ್ಷಿಸಿಕೊಳ್ತಕ್ಕಂಥದ್ದು ಕೂಡ ಇವತ್ತು ಅನಿವಾರ್ಯವಾಗಿದೆ. ಹಾಗಾಗಿ
ನಮ್ಮ ದೇಶದ ಒಂದು ರಕ್ಷಣೆ ಕೇವಲ ನಮ್ಮನ್ನು ಕಾಯ್ತಾ ಇರ್ತಕ್ಕಂಥ ಸೈನಿಕರು ಮಾತ್ರ ಅಲ್ಲ, ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಇವತ್ತು ನಾವು ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಅಂತ ಹೇಳ್ತೀವಿ. ಅವೆರಡು ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತೀವಿ ನಾವು. ಫಂಡಮೆಂಟಲ್ ರೈಟ್ಸ್ ಅಂಡ್ ಫಂಡಮೆಂಟಲ್ ಡ್ಯೂಟೀಸ್ ಅಂತ. ನಾವೆಲ್ಲರೂ ಕೂಡ ಫಂಡಮೆಂಟಲ್ ರೈಟ್ಸ್ ಏನಿದೆ ಆ ರೈಟ್ಸ್ ಗೆ ನಾವು ಹೋರಾಟ ಮಾಡ್ತೀವಿ. ಆದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಅಂತ ನಾವೇನಿದೆ ಆ ಡ್ಯೂಟೀಸ್ಗೆ ನಮ್ಮ ಕರ್ತವ್ಯ ನಾವು ಯಾರು ಕೂಡ ಮುಂದಾಗೋದಿಲ್ಲ. ಹಕ್ಕನ್ನು ನಾವು ಪಡೀಲಿಕ್ಕೆ ನಾವು ಹೋರಾಟ ಮಾಡ್ತೀವಿ. ಇದು ನನ್ನ ಕರ್ತವ್ಯ, ಭಾರತೀಯ ಪೌರನಾಗಿ ನನ್ನ ಕರ್ತವ್ಯ, ನನಗೆ ಕರ್ತವ್ಯ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾರು ಕೂಡ ಹೋರಾಟ ಕಿಳಿಯೋದಿಲ್ಲ. ಬರೀ ನಾವು ಪಡ್ಕೊಳ್ಳಕ್ ಮಾತ್ರ ನಾವೇನು ಅಂತಂದ್ರೆ ಹೋರಾಟ ಕಿಳಿತೀವಿ. ಆದ್ರೆ ಎಲ್ಲ ಒಂದು ಕಡೆ ಅದು ನಮ್ಮ ತಪ್ಪು ಅಂತ ನಾನು ಹೇಳ್ತೀನಿ. ಹೆಂಗೆ ನಮ್ಮ ಹಕ್ಕುಗಳಿಗಾಗಿ ಅವನು ಪಡ್ಕೊಳ್ಳಿಕ್ಕೆ ನಾವು ಹೋರಾಟನೋ, ನಮ್ಮ ಕರ್ತವ್ಯಗಳನ್ನು ಕೂಡ ನಾವು ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಪ್ರತಿಯೊಬ್ಬ ಭಾರತೀಯರ ಒಂದು ಜವಾಬ್ದಾರಿ ಕೂಡ ಹೌದು. ಹಾಗಾಗಿ ಇವೆರಡು ಕೂಡ ಹೇಳಿದ್ನಲ್ಲ, ಇಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳು, ಫಂಡಮೆಂಟಲ್ ರೈಟ್ಸ್ ಅಂಡ್ ಫಂಡಮೆಂಟಲ್ ಡ್ಯೂಟೀಸ್ ಅಂತೇಳಿ. ಬಹುಶಃ ಇವತ್ತೇನು ಅಂದ್ರೆ ನಾವುಗಳು ಇವತ್ತು ಸೈನಿಕರನ್ನು ಬಿಟ್ಟು ಮತ್ತೆ ಈ ಕಿಸಾನ್ ಅಂತ ಹೇಳಿದ್ನಲ್ಲ, ಬಹುಶಃ ಅವರು ಆ ಮೂಲಭೂತ ಹಕ್ಕುಗಳು ಮತ್ತೆ ಮೂಲಭೂತ ಬಹುಶಃ ಅವ್ರ ಕರ್ತವ್ಯಗಳನ್ನು ಮಾಡ್ತಾ ಇದ್ದಾರೆ ಹೆಚ್ಚಾಗಿ. ಹಕ್ಕುಗಳು ಎಲ್ಲ ಒಂದ್ ಕಡೆ ಅವರಿಗೆ ಸಿಗ್ತಾ ಇಲ್ಲ ಅನ್ನೋದನ್ನು ಕೂಡ. ಯಾಕೆ ಅಂತಂದ್ರೆ ನಾವು ನೋಡ್ತೀವಿ ಕೆಲವೊಮ್ಮೆ ಈ ಒಂದು ನ್ಯೂಸ್ ಅಲ್ಲಿ ನಾವು ನೋಡೋದಂತ ಸಂದರ್ಭದಲ್ಲಿ ಸೈನಿಕ ಒಳ್ಳೆ ಸೇವೆಯನ್ನು ಮಾಡಿ ದೇಶನ ರಕ್ಷಣೆ ಮಾಡಿ ಅವರು ನಿವೃತ್ತಿ ಹೊಂದಿದ ಮೇಲೆ ಅವ್ರು ಸಿಗ್ತಕ್ಕಂತ ಇವು ಏನಿದೆ ಸೌಲಭ್ಯಗಳು ವಿಳಂಬ ಆಗ್ತಾ ಇದೆ ಅಂತ ನಾವು ನೋಡಿದಾಗೆಲ್ಲ ಒಂದ್ ಕಡೆ ಇವರಿಗೆ ವಿಳಂಬ ಆಗ್ತಾವ. ಯಾಕಂದ್ರೆ ಪ್ರಥಮ ಆದ್ಯತೆ ಅವ್ರಿಗೆ ನಾವು ಕೊಡ್ಬೇಕಾಗಿರ್ತಕ್ಕಂಥದ್ದು, ಅವ್ರಿಗೆ ನೀಡಬೇಕಾಗಿರ್ತಕ್ಕಂಥದ್ದು ವಿಳಂಬ ಅಂತಂದಾಗ ಎಲ್ಲ ಒಂದ್ ಕಡೆ ನಮ್ಗೊಂದ್ ರೀತಿ ಬೇಜಾರಾಗ್ತದೆ. ಆದ್ರೆ ಅವ್ರಿಗೆ ಏನೆಲ್ಲ ಕೂಡ ಸೌಲಭ್ಯಗಳಿಗೆ ಸರೋವರ್ ಕೃಷ್ಣ ಸಾವ್ರು ಹೇಳ್ತಾ ಇದ್ರು, ಏನೆಲ್ಲ ಕೂಡ ಅವ್ರಿಗೆಲ್ಲ ಸೌಲಭ್ಯಗಳಿದೆ ಅಂತೇಳಿ. ಖಂಡಿತವಾಗಲೂ ಕೂಡ ಪಡ್ಕೋಬೇಕು. ಯಾಕೆಂತಂದ್ರೆ ನೀವು ದೇಶವನ್ನ ಕಾಪಾಡಿ ನೀವು ಬಂದಿರ್ತೀರಿ, ನಿಮ್ಗೆ ಏನೆಲ್ಲ ಕೂಡ ಇದೆಯೋ ಅದನ್ನ ನೀವು ಪಡ್ಕೊಳ್ತಕ್ಕಂಥದ್ದು ಕೂಡ ನಿಮಗೂ. ಅದಕ್ಕೆ ಸರೋವರ್ ಹೇಳ್ತಾ ಇದ್ರೆ ಏನೆಲ್ಲ ಕೂಡ ಬೆನಿಫಿಟ್ಸ್ ಇದೆ ಅಂತೇಳಿ. ಬಹುಶಃ ಖುಷಿ ಆಯ್ತು ನನಗೆ. ಯಾಕೆಂತಂದ್ರೆ ಈಗ ರೀಸೆಂಟ್ ಆಗಿ ಬಂದಿದೆ PPO ಅಂತ ಹೇಳ್ಬಿಟ್ಟು, ಪೆನ್ಷನ್ ಪೇಮೆಂಟ್ ಆರ್ಡರ್ ಅಂತ ಹೇಳ್ಬಿಟ್ಟು. ಅದು ಬಹಳ ಅನುಕೂಲ ಎಲ್ರಿಗೂ ಕೂಡ PPO ಅಂತಕ್ಕಂಥದ್ದು. ಯಾಕೆಂತಂದ್ರೆ ನಿಮ್ಮ ಮನೆಯಲ್ಲಿದ್ದ ನಿಮ್ಮ ಪೊಸಿಷನ್ ಏನು ಅಂತ ನೀವು ನೋಡ್ಕೋಬಹುದು. ಇವೆಲ್ಲ ಸರೋವರ್ ಹೇಳಿದ್ದಾರೆ. ಇರ್ಲಿ, ನಾನು ಮತ್ತೊಮ್ಮೆ ನಿಮ್ಮಗಳಿಗೆ ನಾನು ಶಿರಸಾಷ್ಟಾಂಗ ಮಾಜಿ ಸೈನಿಕರೇನಿದ್ದೀರಿ, ಗಡಿಯಲ್ಲಿ ಏನ್ ನಮ್ಮ ನೀಗಲು ಕಾಯ್ತಾ ಇದ್ದೀರಿ, ಅವ್ರಿಗೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಶಿರವಾಗಿ ನಮಿಸ್ತಾ ಇವತ್ತು ಈ ವೇದಿಕೆಯಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಸೈನಿಕ ದಿನಾಚರಣೆ ಮತ್ತು ಮಾಜಿ ಯೋಧರ ಟ್ರಸ್ಟ್ನ ಉದ್ಘಾಟನಾ ಸಮಾರಂಭಕ್ಕೆ ನನ್ನ ಆಹ್ವಾನಿಸಕ್ಕೆ ಮೊದಲನೇದಾಗಿ ಧನ್ಯವಾದ ತಿಳಿಸ್ತೀನಿ. ಎರಡನೇದಾಗಿ ನಾನು 1982ರಲ್ಲಿ ಇಂಡಿಯನ್ ಏರ್ಫೋರ್ಸ್ ಭಾರತೀಯ ವಾಯುದಳಕ್ಕೆ ಸೇರಿ ಸತತ 20 ವರ್ಷಗಳ ಕಾಲ ದೇಶ ಸೇವೆ ಮಾಡಿ, ತದನಂತರ ಪೊಲೀಸ್ ಎಕ್ಸಾಮ್ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೆದು ಸಬ್ ಇನ್ಸ್ಪೆಕ್ಟರ್ ಆಗಿ ಮತ್ತೆ ಇನ್ಸ್ಪೆಕ್ಟರ್ ಆಗಿ ಕಡೆಯಲ್ಲಿ ನಿಮ್ಮ ಮುಳಬಾಗ್ಲಲ್ಲೇ ಟೌನ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿರ್ತೇನೆ. ಸೊ ಜಸ್ಟ್ ಎರಡೇ ಪಾಯಿಂಟ್, ಒಂದು ಆರ್ಮಿ, ಒಂದು ಏರ್ ಫೋರ್ಸ್ ಮತ್ತೆ ಒಂದು ನೇವಿ. ಇದರಲ್ಲಿ ಭೂದಳ ಏನಿದೆ ತುಂಬಾ ಟಫ್. ಸುಮಾರು ಜನಕ್ಕೆ ಯಾರ್ಯಾರು ಡ್ಯೂಟಿ ಮಾಡಿದ್ರೆ ಅವ್ರಿಗೆ ಎಷ್ಟು ಗೊತ್ತು. ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬ್ರು ಹೇಳಿದ್ರು ಬಾರ್ಡರ್ ಕಾಯ್ತಾರೆ ಅಂತ. ಖಂಡಿತ ಜಸ್ಟ್ ಅಲ್ಲಿ ನೀವು ಜಮ್ಮು ಕಾಶ್ಮೀರದಿಂದ ಮೇಲೆ ಹೋದ್ರೆ ತಾಯಿಸು ಮತ್ತೆ ಲಡಾಖ್ ಎಲ್ಲ ಹೋದ್ರೆ -40 ಡಿಗ್ರಿ ತನಕ ಹೋಗುತ್ತೆ. ಇಲ್ಲಿ 10-12 ಡಿಗ್ರಿ ಬಂತು ಅಂದ್ರೆ ಸಾಕು, ಚಳಿ 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 ಅಂದ್ಬಿಟ್ಟು ಜನ ಚಳಿ ಬಗ್ಗೆ ಯೋಚನೆ ಮಾಡ್ತಾರೆ. ಅಲ್ಲಿ -40, -50 ಡಿಗ್ರಿವರೆಗೂ ಹೋಗುತ್ತೆ. ಅದನ್ನ ತುಂಬಾ ಕಡಿಮೆ ಜನ ಅಷ್ಟೇ ಮಾತ್ರ ನೋಡ್ಬೋದು. ಅದರಲ್ಲೂ ಬಾಯತ್ತು ಈಗ ಸೇನೆ ಏನ್ ಕೆಲಸ ಮಾಡುತ್ತೆ ಅಲ್ಲಿ ಹೇಳದಾಗೆ ಊಟ ತಿಂಡಿನೂ ಕಷ್ಟ. ನಿಮ್ಗೆ ಯಾವಾಗ ಊಟ ಬರುತ್ತೆ ಆವಾಗ ಲ್ಯಾಂಡ್ ಸ್ಲೈಡಿಂಗ್ ಜಾಸ್ತಿ ಆಗ್ತದೆ. ಅಲ್ಲಿ ಯಾವಾಗ ಟ್ರಕ್ಗಳು ಹೋಗ್ತಾ ಇರ್ತದೆ, ಯಾವಾಗ ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತೆ, ಚಳಿಯಲ್ಲಿ ಯಾವಾಗ ಗಡಿಯಲ್ಲಿ ಯಾವಾಗ ಯಾರು ಅಟ್ಯಾಕ್ ಮಾಡ್ತಾರೆ. ಎಸ್ಪೆಷಲಿ ಈಗಂತೂ ಉಗ್ರರು ಒಳಗಡೆ ಬರೋದನ್ನ ತಡೆಯೋದೇ ಒಂದು ದೊಡ್ಡ ಸಮಸ್ಯೆಗಳಾಗಿದೆ. ಆದ್ರೂ ಸಹ ನಮ್ಮ ಸೋದರರು, ನಮ್ಮ ಅಣ್ಣ ತಮ್ಮಂದಿರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸಹ ದೇಶಕ್ಕೋಸ್ಕರ ತುಂಬಾ ಹೋರಾಟ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರ್ಯಾರು ಮುಂಚೆ ಎಸ್ಪೆಷಲಿ ಆರ್ಟಿಲರಿ ಮತ್ತು ಇನ್ಫೆಂಟ್ರಿ ಕೆಲಸ ಮಾಡಿದ್ದಾರೆ ಭಾರತೀಯ ಸೇನೆಯಲ್ಲಿ, ಅವ್ರಿಗೆ ಎಲ್ಲಕ್ಕಿಂತ ಚೆನ್ನಾಗಿದ್ರು. ಅದ್ರ ಬಗ್ಗೆ ಅನುಭವ ತುಂಬಾ ಚೆನ್ನಾಗಿದೆ. ನಾವು ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಕೆಲಸ ಮಾಡಿದ್ದೀವಿ. ಆದರೂ ನಮಗೆ ಕಂಪೇರ್ ಮಾಡಿದ್ರೆ ಭೂಸೇನೆ ತುಂಬಾ ಟಫ್ ಅಂತಾನೆ ಹೇಳ್ಬೇಕು. ಅವರ ಜೀವನ ತುಂಬಾ ಕಷ್ಟಕರವಾದದ್ದು. ಎಷ್ಟೋದ್ರ ತುಂಬಾ ಜನ ಫ್ಯಾಮಿಲಿಗಳನ್ನ ಕರ್ಕೊಂಡೇ ಹೋಗಿಲ್ಲ ಪಾಪ. ಇಲ್ಲಿ ಫ್ಯಾಮಿಲಿ ಅಲ್ಲಿ ಅವ್ರು ಡ್ಯೂಟಿ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಇವತ್ತಿನ ಸಂಕ್ರಾಂತಿ ಹಬ್ಬ ಇದ್ದ ನನಗೆ ನಮ್ಮ ನಾಗಭೂಷಣ ಅಧ್ಯಕ್ಷರು ಮತ್ತೆ ಪಾಷಾರವರು ನನಗೆ ಫೋನ್ ಮಾಡಿ, ಸರ್ ದಯವಿಟ್ಟು ನೀವು ಬರಲೇಬೇಕು, ಉಳಿವಾರಲ್ಲಿ ನೀವು ಸೇವೆ ಮಾಡಿದ್ದೀರಾ, ನಮಗೋಸ್ಕರ ಸ್ವಲ್ಪ ಕೆಲಸ ಮಾಡಿದ್ದೀರಾ, ನಾವು ಅದನ್ನ ಮರೆಯೋದಿಲ್ಲ ಯಾವತ್ತೂ. ನೀವು 2 ನಿಮಿಷಕ್ಕೆ ಸರ್ ಬಂದು ಹೋಗ್ಲೇಬೇಕು ನಮ್ಮದು ಅದು ವಿದೇಶ ಮೇರೆಗೆ. ನಾನು ಹಬ್ಬವನ್ನು ಸೈಡ್ಗೆ ಇಟ್ಟು ಖಂಡಿತ ನಾನು ಬೆಂಗಳೂರಿನಲ್ಲಿದ್ರು ಸಹ ಇದೊಂದು ಅಭಿಮಾನದೊಂದಿಗೆ, ಪ್ಲಸ್ ನಾನು ಇಲ್ಲಿ ಡ್ಯೂಟಿ ಮಾಡೋದ್ರಿಂದ
ಅವ್ರಿಗೆ ಏನು ನಾನು ಸಣ್ಣ ಒಂದು ಕಿರಿಕಾಡಿಗೆ ಒಂದು ಸ್ವಲ್ಪ ಸೇವೆಯನ್ನು ಮಾಡಿದ್ದೀನಿ. ಅದ್ರ ಜೊತೆಲಿ ಒಂದು ಅಣ್ಣ ತಮ್ಮಂದಿರ ಅನ್ನೋ ಭಾವನೆಗೋಸ್ಕರ ನಾನು ಖಂಡಿತ ಬರ್ತೀನಿ, ಮತ್ತೆ ಬರ್ತೀನಿ. ದಯವಿಟ್ಟು ಎಲ್ಲರೂ ಸಹಕರಿಸಿ. ತುಂಬಾ ಚೆನ್ನಾಗಿ ಮಾಡಿದ್ದಕ್ಕೆ ನನಗೆ ಕರೆಸಿ ಮತ್ತೆ ಒಂದು ಅಭಿನಂದನೆ ಮಾಡಿದ್ದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್. ಆರ್ಮಿ ಡೇಗೆ ಗೌರವಾನ್ವಿತರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ರಾಮಲಿಂಗಾರೆಡ್ಡಿ ಅಣ್ಣವರೇ, ರಾಜೇಂದ್ರ ಗೌಡ್ರೆ, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸುರೇಶ್ ಅಣ್ಣವರೇ ಅವರು ಚಿರಪರಿಚಿತರು, ಮತ್ತೆ ನಮ್ಮ ಟ್ರಾನ್ಸ್ಫಾಲ್ ಆಗಿದ್ದ ಮುನಿಯಪ್ಪನವರೇ, ಡೆಪ್ಯೂಟಿ ಡೈರೆಕ್ಟರ್ ಆಗಿರ್ತಕ್ಕಂಥ ಕೃಷ್ಣ ಸರ್ ಅವರೇ, ಸುಭಾಷ್ ಸರ್ ಅವರೇ, ಮಂಜಣ್ಣವರೇ, ಮತ್ತೆ ನಮ್ಮ ಗೌರವಾನ್ವಿತ ನನ್ನ ಪೂಜ್ಯ, ನನ್ನ ನೆಚ್ಚಿನ, ನನ್ನ ಪ್ರೀತಿಯ ಆರ್ಮಿಯವರೇ, ಮತ್ತೆ ಅವರ ಕುಟುಂಬದವರೇ, ನಿಜವಾಗ್ಲೂ ನಮಗೆ ತುಂಬಾ ಸಂತೋಷ ಆಗುತ್ತೆ. ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರಾಮತುಲ್ಲಾ ಸರ್ ಅವರು, ನಮ್ಮ ನದೀಮ್ ಪಾಷಾರವರು, ಭಾಷಾರವರು, ಮಂಜುನಾಥ್ ಸರ್ ಅವರು, ಮತ್ತೆ ಇಲ್ಲಿ ಸೇರ್ತಕ್ಕಂಥ ಆರ್ಮಿ, ನೇವಿ, ಏರ್ಫೋರ್ಸ್ ಎಲ್ಲರೂ ಸೇರಿ ಈ ಮೂಳ್ಬಾಗಿಲಿನಲ್ಲಿ ನಿಜವಾಗ್ಲೂ ನಾನು ಅನ್ಕೊಂಡೆ, ನಾನು 24 ವರ್ಷ ಈ ಜೂನಿಯರ್ ಕಾಲೇಜಲ್ಲಿ ಒಂದು ಸೈನ್ಸ್ ಟೀಚರ್ ಆಗಿ, ಮತ್ತೆ ಉಪನ್ಯಾಸಕನಾಗಿ, ಮತ್ತೆ NCC ಅಧಿಕಾರಿಯಾಗಿ ಇಲ್ಲಿ ಕೆಲಸ ಮಾಡಿದ್ದೀನಿ. ಏನಪ್ಪಾ ಇಲ್ಲಿ ಇಷ್ಟು ಜನ ತಾಲೂಕಲ್ಲಿ ಆರ್ಮಿನವರಿದ್ದಾರೆ, ಆದ್ರೆ ಒಂದು ಆರ್ಗನೈಸ್ ಮಾಡ್ಲಿಲ್ಲ ಅಂತ. ಮತ್ತೆ ಅವರಿಗೆ ನೋಡಿದಾಗ ಏನು ಸರ್ಕಾರದಿಂದ ಸವಲತ್ತು ಸಿಗ್ಲಿಲ್ಲ. ಒಂದು ಎಷ್ಟೋ ಕೆಲಸ ಮಾಡ್ತಾರೆ, ಅವರಿಗೆ ಜಮೀನುಗಳು ಸಿಗ್ಲಿಲ್ಲ, ಒಂದು ಸೈಡ್ ಸಿಗ್ಲಿಲ್ಲ. ನಿಜವಾಗ್ಲೂ ತುಂಬಾ ಬೇಜಾರಾಯ್ತು. ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ, ನಾನು ಆರ್ಮಿನಲ್ಲಿ ನಾಗ್ಪುರ್ ಮಹಾರಾಷ್ಟ್ರದಲ್ಲಿ ನಾನು 6 ತಿಂಗಳ ಕಾಲ NCC ಅಧಿಕಾರಿಯಾಗಿ ಆರ್ಮಿ ಆಂಡ್ರಲ್ಲಿ ನಾನು ತರಬೇತಿಯನ್ನು ಪಡೆದೆ. ಆರ್ಮಿ ಅಂದ್ರೆ ಏನು, ಹೌಲ್ದಾರ್ ಅಂದ್ರೆ ಏನು, ಒಂದು ಸಿಪಾಯಿ ಅಂದ್ರೆ ಏನು, ಏನು ಕರ್ನಲ್, ಲೆಫ್ಟಿನೆಂಟ್ ಕರ್ನಲ್, ಬ್ರಿಗೇಡಿಯರು, ಹೀಗೆ ಎಲ್ಲ ಅಧಿಕಾರಿಗಳನ್ನ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಮತ್ತೆ ಕಠಿಣವಾಗಿರ್ತಕ್ಕಂಥ ಟ್ರೈನಿಂಗ್ ಅನ್ನು ನಾನು ಮುಗಿಸ್ಕೊಂಡ್ ಬಂದಿದ್ದೀನಿ. ದೇಶದ ನಾನು ರಾಜಸ್ಥಾನದಿಂದ ಜೈಪುರಿಂದ ಆಚೆ ಸಿಕ್ಕರ್ಗೆ ಕಾಲೇಜ್ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೀನಿ. ಭರತ್ಪುರ್ AID ಕ್ಯಾಂಪ್ ಅಲ್ಲಿ ನನ್ನ ಕಾಲೇಜಿನ ಕರ್ನಾಟಕ, ಗೋವಾ 2 ವಿದ್ಯಾರ್ಥಿಗಳನ್ನ NCC ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದೀನಿ. ಆಗ್ರಾ ಅಲ್ಲಿ ಕರ್ಕೊಂಡು ಹೋಗಿದ್ದೀನಿ. ಆಮೇಲೆ ನೆಕ್ಸ್ಟ್ ಒರಿಸ್ಸಾ, ಸಂಬಲ್ಪುರ್ ಅಲ್ಲಿ NCC. ಹೀಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ 35ಕ್ಕೂ ಹೆಚ್ಚು ಕ್ಯಾಂಪ್ಗಳನ್ನ ನಾವು ಆಯೋಜನೆ ಮಾಡಿ ಆರ್ಮಿ ಅಂಡರಲ್ಲಿ ನಾನು ಕೆಲಸ ಮಾಡಿದ್ದೀನಿ. ನನ್ನ ಮುಳ್ಬಾಗಿನ ವಿದ್ಯಾರ್ಥಿಯನ್ನ 26ನೇ ಜನವರಿಯಲ್ಲಿ ನಡೀತಕ್ಕಂಥ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಅವರ ಡೆಲ್ಲಿ ಪಿರಿಯಡ್ಗೆ ನನ್ನ ಹೈಸ್ಕೂಲ್ ವಿದ್ಯಾರ್ಥಿಯನ್ನ, ಇದೇ ಹೈಸ್ಕೂಲ್ ನ ವಿದ್ಯಾರ್ಥಿ ಹರಿಕೃಷ್ಣನ ಆ ಪಿರಿಯಡ್ ಅಲ್ಲಿ ಭಾಗವಹಿಸಿ ಡ್ರಿಲ್ ಮಾಡೋದು ಮಾಡಿದ್ದೀನಿ. ಅದೇ ವಿದ್ಯಾರ್ಥಿಯನ್ನ ಇಲ್ಲಿ ಜಾಯಿನ್ ಮಾಡಿಸಿ ಕಾಲೇಜಲ್ಲಿ, ಕೋಲಾರ ಇಲ್ಲಿ NCC ಇರ್ಲಿಲ್ಲ ಅವಾಗ, ಆ ವಿದ್ಯಾರ್ಥಿಯನ್ನ ನಮ್ಮ ಮುನಿಯಪ್ಪನವರ ಸಹಕಾರದಿಂದ ಕೋಲಾರಲ್ಲಿ ಜಾಯಿನ್ ಮಾಡಿ ಅಲ್ಲಿ ಶ್ರೀ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳ ಅವರ ಜನವರಿ 26 ಆ ವಿದ್ಯಾರ್ಥಿನ ಅಲ್ಲಿ ಪಿರಿಯಡ್ ಅಲ್ಲಿ ಭಾಗವಹಿಸುವಂಗೆ ಮಾಡಿದ್ದೀನಿ. ಹೀಗೆ NCCಯಲ್ಲಿ ಅನೇಕ ಜನರನ್ನ ಆರ್ಮಿ ಆಗಿ ಅಂತ ಡಿಸಿಪ್ಲೈನ್ ಮಾಡಿ 24 ವರ್ಷ NCC ಅಧಿಕಾರಿಯಾಗಿ ನಾನು ಕೆಲಸ ಮಾಡಿದ್ದೀನಿ. ನಿಜವಾಗ್ಲೂ ನನಗೆ ನಮ್ಮ ಆರ್ಮಿನವರು ಹೇಳಿದ್ರು, ಬಂದು ಆರ್ಮಿ ಡೇ ಮಾಡ್ತಾ ಇದ್ವಿ, NCC ಮಕ್ಕಳನ್ನ ತಯಾರು ಮಾಡಿ, ಮತ್ತೆ ಡ್ಯಾನ್ಸ್ ಆಡ್ಬೇಕು, ಮಕ್ಕಳು ಬೇಕು ಅಂದಾಗ ಖಂಡಿತ ನಾವು ಆರ್ಮಿಗಾಗಿ ನಾವು ಪ್ರಾಣ ಕೊಡಕ್ಕೂ ಸಿದ್ಧ, ಯಾವಾಗ್ಲೂ ಅವ್ರ ಸೇವೆ ಮಾಡಕ್ ಸಿದ್ಧ. ಅವ್ರಿಗೆ ಕಾಲಿಗೆ ನಮಸ್ಕಾರ ನಾವು ಮಾಡ್ತೀವಿ. ಯಾಕಂತ ಹೇಳಿದ್ರೆ ಆರ್ಮಿ ಜೊತೆ ಬಹಳಷ್ಟು ವರ್ಷಗಳ ನಾನು ಇದ್ದೀನಿ. ಅವರು ನಿಜವಾಗ್ಲೂ ಎಷ್ಟು ಪ್ರೀತಿ ನಮ್ಮನ್ನು ತೋರಿಸಿದ್ದಾರೆ. ಅರ್ಧ ಗಂಟೆಯಲ್ಲಿ ಫ್ರೆಂಡ್ಶಿಪ್ ಆಗ್ಬಿಡ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ತರ ಆರ್ಮಿನವರು ಅಷ್ಟೊಂದು ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿ ಯಾವಾಗ್ಲೂ ಬಂದು ನಮ್ಗೆ ಟ್ರೈನಿಂಗ್ ಮಾಡಿದ್ದಾರೆ. ನಾನು ಆರ್ಮಿ ಅವ್ರನ್ನ ತಯಾರು ಮಾಡಿದ್ದೀನಿ, ಪೊಲೀಸ್ನವ್ರು ತಯಾರು ಮಾಡಿದ್ದೀನಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಇವರನ್ನ ಇದ್ದಾರೆ. ನನಗೆ ತುಂಬಾ ಸಂತೋಷ ಆಗುತ್ತೆ. ನಾನು ಅವರ ನೋವುಗಳನ್ನು ನೋಡಿದಾಗ, ಅವ್ರು ನಮ್ಮಲ್ಲಿ ಹಂಚ್ಕೊಂಡಾಗ, ಅವರ ಮಕ್ಕಳ ಬರ್ತ್ಡೇಗ ಅವ್ರು ಇರಲ್ಲ, ಪಾಪ ಬಾರ್ಡರ್ ಇರ್ತಾರೆ, ಅವ್ರ ಮಕ್ಕಳ ಮದುವೆಗೆ ಇರಲ್ಲ, ಅವರ ಮನೇಲಿ ಏನೇ ಒಂದು ಯಾರಾದ್ರೂ ಅಕಸ್ಮಾತ್ ಸತ್ರೆ ಅಲ್ಲಿ ಇರಕ್ಕಾಗಲ್ಲ, ಅಲ್ಲಿ ಬಾರ್ಡರ್ ಅಲ್ಲಿ ಕಾಯ್ತಾ ಇರ್ತಾರೆ. ನಿಜವಾಗ್ಲೂ ನಾವು ಸಿಯಾಚಿನ್ ಇವುಗಳಲ್ಲಿ ಗ್ಲೇಸಿಯರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹೇಳ್ತಾರೆ ಅವರು, ಒಂದು ಅಲ್ಲಿ ನೀರು, ಒಂದು ತಂಬಿಗೆ ನೀರ್ ತಗೋಬೇಕಾದ್ರೆ ಒಂದು ಪಾತ್ರೆಯಲ್ಲಿ 5 ಗಂಟೆ ಕಾಲ ಕಾಯಿಸ್ಬೇಕು. ಈಗಾಗಲೇ ಸರ್ ಅವರು ಹೇಳಿದ್ರು, ಸುರೇಶ್ ಸರ್ ಅವರು, -5 ಡಿಗ್ರಿಗೆ ಹೋಗುತ್ತೆ. ಸೇವಿಂಗ್ ಮಾಡಕ್ ಹೋದ್ರೆ ಅವ್ರು ಹೇಳ್ತಾರೆ ಚರ್ಮನೆ ಕಿತ್ತು ಬರುತ್ತೆ. 5 ಗಂಟೆ ಕಾಯಿಸ್ಬೇಕು ನೀರು ಅದೇ ಟೆಂಟ್ ಅಲ್ಲಿ. ಯಾವಾಗ ಟೆರಿಸ್ಟ್ ಬರ್ತಾರೆ, ನಮ್ ನಿದ್ದೆನೆ ಬರಲ್ಲ, ಸ್ವಲ್ಪ ಆಮೇಲೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಈ ತರ ತೊಂದರೆಗಳನ್ನ ಅನುಭವಿಸ್ತಾರೆ. ದಯವಿಟ್ಟು ಏನು ನಮ್ಮ ತಾಲೂಕಿನ ನಾಯಕರಿದ್ದೀರಾ, ನಮ್ಮ
ಒಂದು ಏನು ನಿವೃತ್ತಿ ಆಗಿರ್ತಕ್ಕಂಥ ಜನ ಇದ್ದಾರೆ ಆರ್ಮಿಗೆ, ದಯವಿಟ್ಟು ಅವ್ರಿಗೆ ನಿವೇಶನ ಬೇಕು, ಅವ್ರಿಗೆ ಜಮೀನು ಬೇಕು, ಏನೋ ಹೆಚ್ಚಿನ ಸವಲತ್ತುಗಳನ್ನ ತಾವು ಮಾಡಿಸ್ಕೊಳ್ಬೇಕು. ಇವಾಗ್ಲೂ ಈಗಾಗಲೇ ದೊಡ್ಡವರೆಲ್ಲ ಹಿರಿಯರೆಲ್ಲ ಹೇಳಿದ್ದಾರೆ ಬಾರ್ಡ್ರಲ್ಲಿ ಅವ್ರು ಇಲ್ಲ ಅಂದ್ರೆ ಖಂಡಿತ ನಾವು ಅರ್ಧ ಗಂಟೆ ಕಾಲ ಇಲ್ಲಿ ದೇಶದಲ್ಲಿ ಬದುಕೋಕ್ ಸಾಧ್ಯ ಇಲ್ಲ. ನಮ್ಗೆ ಗೊತ್ತಾಗುತ್ತೆ, ನಾವು ಸೌತ್ ಇಂಡಿಯಾದಲ್ಲಿ ಇದ್ದೀವಿ, ನಮಗ್ ಗೊತ್ತಾಗಲ್ಲ ಏನ್ ಕಷ್ಟ ಅಂತ. ನಾರ್ತ್ ಇಂಡಿಯಾದಲ್ಲಿರೋರು ಯಾವಾಗ್ಲೂ ಗುಂಡುಗಳನ್ನ ಎದುರಿಸಬೇಕಾಗುತ್ತೆ, ಯಾವಾಗ್ಲೂ ಟೆರರಿಸ್ಟ್ಗಳನ್ನ ಎದುರಿಸಬೇಕಾಗುತ್ತೆ. ಆದ್ರೆ ಇಲ್ಲಿ ಸೌತ್ ಇಂಡಿಯಾದಲ್ಲಿ ನಾವು ಮರ್ಯಾದೆ ಕೊಡ್ತಕ್ಕಂಥ ಸೈನಿಕರಿಗೆ ತುಂಬಾ ಕಷ್ಟ ಇದೆ, ಕಡಿಮೆ ಇದೆ. ಆದ್ರೆ ಬೇರೆ ಕಡೆ ನಾರ್ತ್ ಇಂಡಿಯಾ ಕಡೆ ಆ ಕಡೆ ಹೋದಾಗ ನಾನು ನೋಡ್ತೀನಿ, ಬಸ್ಸಲ್ಲಿ ಹೋಗ್ತಾ ಇದ್ರೆ ಸೀಟ್ ಆರ್ಮಿನವ್ರು ಕೊಡ್ತಾರೆ, ಟ್ರೈನ್ ಹೋಗ್ತಾ ಇದ್ರೆ ಅವ್ರಿಗೆ ಆರ್ಮಿನಲ್ಲಿ ಅವ್ರು ಕೊಡ್ತಾರೆ, ಎಲ್ಲೋದ್ರೆ ಸೆಲ್ಯೂಟ್ ಮಾಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ನಮ್ಮಲ್ಲಿ ಹೆಚ್ಚೆಚ್ಚಾಗಿ ಆರ್ಮಿ ಸಾರ ಹೇಳಿದ್ರು, ಪ್ರತಿಯೊಬ್ಬರಿಗೂ ಆರ್ಮಿ 1 ವರ್ಷ 2 ವರ್ಷಗಳ ಕಾಲ ಪ್ರತಿಯೊಂದು ಒಬ್ಬರಿಗೂ ಕೊಟ್ಟ ಆನಂತರ ಡ್ಯೂಟಿ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೆ ಆರ್ಮಿ ಅಂದ್ರೆ ಏನು, ರೆಸ್ಪೆಕ್ಟ್ ಅಂದ್ರೆ ಡಿಸಿಪ್ಲೈನ್ ಅಂದ್ರೆ ಏನು. ನಿಜವಾಗ್ಲೂ ನಮ್ಗೆ ನಾನಂತೂ ಒಂದು ಆರ್ಮಿಯಿಂದ ಬಹಳಷ್ಟು ಡಿಸಿಪ್ಲೈನ್ ಕಲ್ತಿದ್ದೀನಿ. ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕದ 2 ಕೊಡುಗೆಗಳಾಯ್ತು. ಒಂದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, KM ಕಾರ್ಯಪ್ಪ, ಅವರನ್ನ ನಾವು ನೆನೆಸ್ಕೊಳ್ಳೇಬೇಕು. ಇಡೀ ಭಾರತ ದೇಶಕ್ಕೆ ಅವರ ದಂಡನಾಯಕರಾಗಿದ್ರು. ಅವರಲ್ಲಿ ಅನೇಕ ಯುದ್ಧಗಳನ್ನ ನಾವು ಗೆದ್ದಿದ್ದೀವಿ. ಮತ್ತೆ ಅವರ ನಾಗ್ಪುರದಲ್ಲಿ ಅವರ ಗಾರ್ಡ್ಸ್ ರೆಜಿಮೆಂಟ್ ಇದೆ. ಆ ರೆಜಿಮೆಂಟ್ ಅಲ್ಲಿ ಎಲ್ಲ ಹೈಯೆಸ್ಟ್ ಇವರಿಗೆ ಅಲ್ಲಿ ಟ್ರೈನಿಂಗ್ ಕೊಟ್ಟಿರ್ತಕ್ಕಂಥ ಜಾಗ. ಅಲ್ಲಿ ನೋಡಿದಾಗ ಕಾರ್ಯಪ್ಪನವರು ಪ್ರತಿಮೆ ಹಾಕಿದ್ದಾರೆ. ಯಾಕೆ ಇಲ್ಲ ಅಂತ ಹೇಳಿದ್ರೆ ಅವರೇ ಇದನ್ನ ಸ್ಥಾಪನೆ ಮಾಡಿದ್ರು, ಗಾರ್ಡ್ಸ್ ಅದನ್ನ ನೋಡಿದೀವಿ. ಆಮೇಲೆ ಜನರಲ್ ತಿಮ್ಮಯ್ಯ ಅವರು ಕೊಡಗಿನವರು, ಅವರು ಸಹ ಇವತ್ತು ಒಂದು ಇಡೀ ಭಾರತ ದೇಶಕ್ಕೆ ದಂಡನಾಯಕರಾಗಿದ್ರು. ಅವರು ಯುದ್ಧಗಳನ್ನ ಗೆದ್ದು ನಮ್ಗೆ ಹೆಸರುವಾಸಿ ಮಾಡಿದ್ದಾರೆ. ನಮ್ಮ ತಾಲೂಕು, ನಮ್ಮ ಕೋಲಾರ ಜಿಲ್ಲೆ, ನಾವು ಹೆಚ್ಚೆಚ್ಚು ಸೈನಿಕರನ್ನ ತಯಾರು ಮಾಡಬೇಕು. ಒಳ್ಳೆ ಹೆಸರನ್ನ ಈಗಾಗಲೇ ತಾವೆಲ್ಲ ಮಾಡಿದ್ದೀರಾ. ತಾವೆಲ್ಲ ತಮ್ಮ ಮನೆಗಳ ಮಠವನ್ನು ಬಿಟ್ಟು, ತಮ್ಮ ಮಕ್ಕಳನ್ನು ಬಿಟ್ಟು ದೇಶ ಸೇವೆ ಮಾಡಿದ್ದೀರಾ. ನಿಜವಾಗ್ಲೂ ನಿಮ್ಮ ಸೇವೆ ಯಾವಾಗ್ಲೂ ಇಲ್ಲಿ ಅಂತ ಹೇಳ್ತಾ ಈ 2 ಮಾತನ್ನು ಮಾತಾಡಿದ್ದಕ್ಕೆ ಬಂದಿರತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ನನ್ನ ಕಡೆಯಿಂದ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ನನ್ನ ಸೈನಿಕರ ಪರವಾಗಿ 2 ಮಾತುಗಳನ್ನು ಆಡುವುದಕ್ಕೆ ಬಯಸುತ್ತೇನೆ. ನಿಜವಾಗಿ ಒಬ್ಬ ಸೈನಿಕನ ಕಥೆಯನ್ನು ಕೇಳಿದರೆ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ಹರಿಯುವಂತಹ ಸನ್ನಿವೇಶ. ಒಬ್ಬ ಚಿಕ್ಕ ಸೈನಿಕನ ಕಥೆಯನ್ನ ಈ ವೇದಿಕೆಯಲ್ಲಿ ವ್ಯಕ್ತಪಡಿಸುತ್ತಾ, ಇದು ಮೊದಲನೆಯ ವೇದಿಕೆ ಸಿಕ್ಕಿದೆ. ಮುಳಬಾಗಿಲು ಕ್ಷೇತ್ರದಲ್ಲಿ ಫಸ್ಟ್ ಟೈಮ್ 78ನೇ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಚಿಕ್ಕ ಸೈನಿಕನ ಕಥೆಯನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ತಂದೆ ತಾಯಿ ಅವರಿಗಿಂತ ಬೇರೆ ದೇವರಲ್ಲ. ಒಬ್ಬ ತಂದೆ ತಾಯಿ ತನ್ನ ಮಗುವನ್ನ ಎತ್ತು ದೇಶ ಸೇವಕ್ಕಾಗಿ ಕಳಿಸಿರ್ತಕ್ಕಂತಹ ತಂದೆ ತಾಯಿಗೆ ನಾನು ಈ ವೇದಿಕೆಯ ಪರವಾಗಿ, ಅವರು ಸ್ವರ್ಗದಲ್ಲಿರ್ಬೋದು, ಎಲ್ಲೇ ಇರ್ಬೋದು, ಅವರಿಗೆ ಹ್ಯಾಂಡ್ಸ್ ಆಫ್ ಹೇಳ್ತಾ, ಒಬ್ಬ ಸೈನಿಕ ತನ್ನ ಮನೆಯಿಂದ ತನ್ನ ಬಡತನದ ಕಷ್ಟದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಅಪ್ಪ ಅಮ್ಮನ ಕಷ್ಟವನ್ನ ಮೇಲೆ ಎತ್ತಕ್ಕಾಗಿ ದೇಶ ಸೇವೆಗಾಗಿ ಹೋದರೆ ನನ್ನ ಮನೆಯನ್ನ ನಾನು ಉದ್ಧಾರ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೆ ತನ್ನ ಮನೆಯಲ್ಲಿ ಒಬ್ಬ ದಾರಿನಲ್ಲಿ ಬಿದ್ದಿರ್ತಕ್ಕಂಥ ಕಲ್ಲಾಗಿರ್ತಕ್ಕಂಥ ಮನುಷ್ಯ ಆರ್ಮಿನಲ್ಲಿ ಹೋಗಿ ಜಾಯಿನ್ ಆಗ್ತಾನೆ. ಜಾಯಿನ್ ಆದ್ಮೇಲೆ ಅವನು ಅಲ್ಲಿ ಹೋಗಿ ಟ್ರೈನಿಂಗ್ ತಗೊಂತಾನೆ. ಟ್ರೈನಿಂಗ್ ಅಲ್ಲಿ ಅನುಶಾಸನವನ್ನ ಅವ್ರಿಗೆ ಕಲಿಸ್ತಾರೆ. ಎಂತ ಅನುಶಾಸನ ಅಂದ್ರೆ, ಒಬ್ಬ ಸೈನಿಕನಿಗಿರ್ತಕ್ಕಂಥ ಅನುಭವ ಈ ರಾಜ್ಯದಲ್ಲಿ ಯಾವ ವ್ಯಕ್ತಿಗೂ ಇರೋದಿಲ್ಲ ಅನ್ನೋದನ್ನು ನಾನು ಇವತ್ತು ಹೇಳಕ್ಕೆ ಬಯಸ್ತೀನಿ. ಯಾಕಂತ ಹೇಳಿದ್ರೆ, ಆ ಸೈನಿಕ ಅಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡಾಗ ಪ್ರತಿಯೊಂದು ಕ್ಷೇತ್ರದ ಒಂದೊಂದು ಸಿಚುವೇಶನ್ಸ್ ಅನ್ನ ಅರ್ಥ ಮಾಡ್ಕೊಂತ ಅವನು ತನ್ನ ಜೀವನವನ್ನ ಮುಡುಪಾಗಿಟ್ಟು ಎಲ್ಲ ಈ ಸುಖ ಸಂತೋಷ, ಅಕ್ಕ ತಂಗಿ, ಅಣ್ಣ ತಮ್ಮ, ತಂದೆ ತಾಯಿ, ಪ್ರತಿಯೊಬ್ಬರನ್ನ ಮುಡುಪಾಗಿಟ್ಟು ಅವನು ಸೈನಿಕನಲ್ಲಿ ಸೇವೆ ಸಲ್ಲಿಸಬೇಕಂತ ಹೋದಾಗ ಅವರು ಹಾಕುವಂತ ಅಡಿಪಾಯದ ರೇಖೆಯಲ್ಲಿ ಅವನು ಸರ್ವಿಸ್ ಮಾಡ್ತಾನೆ. ಆ ಸರ್ವಿಸ್ ಮಾಡಿದ ನಂತರ ಆ ಸರ್ವಿಸ್ ಮುಗಿಸ್ಕೊಂಡು ಅವನು ವರ್ಷಕ್ಕೆ ಅಥವಾ 6 ತಿಂಗಳಿಗೋ ಒಂದು ರಜೆ ಅನ್ನೋದು ತೆಗೆದುಕೊಂಡು ಬರ್ತಾನೆ. ಅವನ ಮನಸ್ಸಲ್ಲಿ ಎಷ್ಟು ಹಂಬಲ ಇರುತ್ತಂತ ಹೇಳಿದ್ರೆ, ತನ್ನ ತಾಯಿಯನ್ನ ನೋಡ್ಬೇಕು, ತನ್ನ ತಂದೆಯನ್ನ ನೋಡ್ಬೇಕು, ತನ್ನ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥ ಅಕ್ಕ ತಂಗಿಯರನ್ನ ನೋಡ್ಬೇಕು, ತನ್ನ ಹೆಂಡತಿಯನ್ನ ನೋಡ್ಬೇಕು, ಮಕ್ಕಳನ್ನ ನೋಡ್ಬೇಕು ಅನ್ನೋ ಹಂಬಲ ಇಟ್ಕೊಂಡು ಒಂದು ರಜೆಯಲ್ಲಿ ಬರ್ತಾನೆ. ಆ ರಜೆಯಲ್ಲಿ ಬಂದಾಗ ಮನೆಯಲ್ಲಿ ಅಪ್ಪನೂ ನೋಡಿ ನಗಿತಾರೆ, ತಾಯಿನೂ ನೋಡಿ ನಗಿತಾರೆ. ಮಗು ಬಂದಿದೆ ಇಷ್ಟು ದೂರದಿಂದ ಸಫರ್ ಮಾಡ್ಕೊಂಡು, ಅವನಿಗೆ ರಿಸರ್ವೇಶನ್ ಸಿಕ್ಕಿರುತ್ತೋ ರಿಸರ್ವೇಶನ್ ಸಿಕ್ಕಿರಲ್ವೋ, ಅವನು ಎಂತಹ ಕಂಪಾರ್ಟ್ಮೆಂಟ್ ಅಲ್ಲಿ ಕೂತ್ಕೊಂಡು ಬರ್ತಾ ಇದ್ದಾನೋ,
ಅವನು ಬರುವಷ್ಟರಲ್ಲಿ ಅವನ ಬಟ್ಟೆಗಳೆಲ್ಲ ಕೊಳಕಾಗಿ ಹೋಗಿರುತ್ತೆ. ಅವನು ತಗೊಂಬರ್ತಕ್ಕಂತಹ ಹಾಸಿಗೆ ಕೂಡ ಮನೆಯಲ್ಲಿ ಕೊಳಕಾಗಿ ಹೋಗಿರುತ್ತೆ. ಅಷ್ಟು ಕಷ್ಟ ಬಿದ್ಕೊಂಡು ತಿಂಗಳಾನ್ಗಟ್ಲೆ ಸಹ ಅವನ ಬಟ್ಟೆಯನ್ನ ಒಗಿದಿರ ಅವನು ಬಾರ್ಡ್ರಲ್ಲಿ ಸರ್ವಿಸ್ ಮಾಡ್ಕೊಂತ ಮನೆಗೆ ಬಂದು ಸೇರೋವಾಗ ಯಾಕೋ ನೀನು ಇಷ್ಟು ಗಲೀಜಾಗಿ ಬಂದಿದೀಯ ಅಂದ್ರೆ ಅವನ ಪರಿಸ್ಥಿತಿಯ ಬಗ್ಗೆ ಇಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗೆ ಗೊತ್ತಿರೋದಿಲ್ಲ. ಆದ್ರೆ ಆ ಒಂದು ಕಥೆಯ ರೀತಿಯಲ್ಲಿ ತಂದೆ ತಾಯಿಗೆ ಒಪ್ಪಿಸ್ತಾನೆ. ಒಪ್ಪಿಸಿದಾದ ನಂತರ ತುಂಬಾ ಸಂತೋಷವಾಗಿ ಆ ಒಂದು ವಾರ ಪೂರ್ತಿ ಕಳೀತಾನೆ. ಒಂದು ವಾರ ಕಳೆದ ನಂತರ ಆ ಯಾರು ನಮ್ಗೆ ಚೆನ್ನಾಗಿ ನೋಡ್ಕೊಂಡ್ರೋ ಅವರೇ ಮತ್ತೆ ಕೇಳ್ತಾರೆ ಯಾವಾಗ ಹೋಗೋದು ಮತ್ತೆ ಯಾವಾಗ ಹೋಗೋದು ಅಂತ. ಯಾವಾಗ ಹೋಗೋದು ಅಂತ ಹೇಳೋ ಸಮಯದಲ್ಲಿ ಅವನ ಮನಸ್ಸಲ್ಲಿ ಒಂದು ಭಾವನೆ ಉತ್ಪತ್ತಿ ಆಗುತ್ತೆ. ಅಯ್ಯೋ, ಎಲ್ಲ ಸುಖಗಳನ್ನು ಬಿಟ್ಟು ನಾನು ಅಲ್ಲಿ ಹೋಗಿದ್ದೀನಲ್ಲ, ಮತ್ತೆ ಇವ್ರು ಯಾವಾಗ ಹೋಗೋದು ಅಂತ ಕೇಳ್ತಾರಂತ ಹೇಳ್ಬಿಟ್ಟು ಅವನ ಮನಸ್ಸಲ್ಲಿ ಒಂದು ದೊಡ್ಡದಂತ ಒಂದು ನೋವು ಉತ್ಪತ್ತಿ ಆಗುತ್ತೆ. ಕೊನೆಗೆ ಎಲ್ಲ ರಜಾ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಕ್ ಹೋಗುವಾಗ ತಂದೆ ತಾಯಿ ಬಂದು ಆ ಸ್ಟೇಷನ್ ಅಲ್ಲಿ ಹಾಯ್ ಬಾಯ್ ಹೇಳುವಾಗ ಅವನ ಮನಸ್ಸಲ್ಲಿ ನಡೆಯತಕ್ಕಂತಹ ಕಷ್ಟ ಯಾರಿಂದಲೂ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ತರ ಕಷ್ಟ ಪಟ್ಕೊಂಡು ತನ್ನ ಸರ್ವಿಸ್ ಅನ್ನ ಮಾಡ್ಕೊಂಡು ಹೋಗ್ತಾನೆ. ಆದ್ರೆ ಹೋಗಕ್ಕೆ 2 ದಿವಸಕ್ಕೆ ಮುಂಚೆ ತಾಯಿ ಆದವಳು ಎಷ್ಟು ಪ್ರೀತಿಯಿಂದ ಅಡಿಗೆ ಮಾಡ್ಕೊಡ್ಬೇಕು, ಮಗು ದಾರಿನಲ್ಲಿ ಹೋದ್ರೆ ಏನ್ ತಿಂತಾನೋ ಏನ್ ತಿನ್ನಲ್ವೋ ಅಂತ ಮನೆಯಲ್ಲಿ ಅಷ್ಟು ಕಷ್ಟ ಬಿದ್ದು ಮಾಡಿ ಟಿಫನ್ಗೆ ಹಾಕಿ ರೆಡಿ ಮಾಡ್ತಾಳೆ ತಾಯಿ ಆದವಳು. ತಂದೆ ಆದವನು ತಾಯಿಗೆ ಅಂದ್ರೆ ಹೆಂಡತಿಗೆ ಗೊತ್ತಿಲ್ದಿರ ನನ್ನ ಮಗ ನಾಳೆ ಹೋಗ್ತಾನೆ, ಅವನ ಕೈಗೆ ಏನಾದ್ರು ದುಡ್ಡು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಪಟಾಪಟ್ಟಿ ನಿಕ್ಕರ್ ಹಾಕೊಂಡಿರ್ತಾರೆ. ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಮಗನೇ ನನ್ನ ಹತ್ರ ಇರೋದಿಷ್ಟೇ ಅಂತ ಹೇಳಿ ಕೈಯಿಂದ ತೆಗೆದು ಒಂದು 200 ರೂಪಾಯಿ ನೋಟನ್ನ ಮಗನಿಗೆ ಕೊಡ್ತಾರೆ. ಆ ಮಗ 200 ರೂಪಾಯಿ ನೋಟ್ನ ಇಟ್ಕೊಂಡು ಹೋಗೋವಾಗ ಅವನ ಹತ್ರ ಏನೂ ದುಡ್ಡಿರೋದಿಲ್ಲ. ನೀನ್ ಏನ್ ಕಷ್ಟ ಬಿದ್ದಿದೀಯಾ, ಏನ್ ಸುಖ ಬಿದ್ದಿದೀಯಾ, ನಿನಗೆ ಏನಾದ್ರೂ ಕಷ್ಟ ಇದ್ರೆ ಹೇಳು ಅಂತ ಯಾವ ರಿಲೇಶನ್ಶಿಪ್ ಅಲ್ಲೂ ಯಾರೂ ಕೇಳೋದಿಲ್ಲ. ಆ ತಂದೆ ಕೊಟ್ಟಿರ್ತಕ್ಕಂಥ ದುಡ್ಡನ್ನಿಟ್ಕೊಂಡು ಅವನು ರೈಲ್ವೆನಲ್ಲಿ ಟ್ರಾವೆಲ್ ಮಾಡ್ಕೊಂತ 213 ಟ್ರಾನ್ಸಿಟ್ ಕ್ಯಾಂಪ್ ಅಂತ ಒಂದಿರುತ್ತೆ ಜಮ್ಮು ಅಲ್ಲಿ ಸುಮಾರು 3,000-4,000 ಜನ ಪ್ರತಿದಿನ ಮೇಲೆ ಹೋಗೋಕೆ, ಅಂದ್ರೆ ಶ್ರೀನಗರ ಲೇಹ ಲದಾಖು ಈ ಕಡೆ ಹೋಗೋದಕ್ಕೆ ಎಲ್ಲ ಒಂದ್ ಜಾಗದಲ್ಲಿ ಟ್ರಿಪ್ ಇವಾಗ ಹೆಂಗ್ ನಾವು ಸೇರಿದೀವೋ ಆ ತರ. ಆದ್ರೆ ಅಷ್ಟೊಂದು ಕೋಲ್ಡ್ ಸೀಸನ್ ಅಲ್ಲಿ ಹೋಗಿ ಟ್ರಾನ್ಸಿಟ್ ಕ್ಯಾಂಪ್ ಅಲ್ಲಿ ಸೇರಿದಾಗ ಅವನ ನಂಬರ್ ಯಾವ್ದೋ ಒಂದು ಬಸ್ಸಲ್ಲಿ ಹಾಕಿರ್ತಾರೆ. ಆ ಬಸ್ಸಲ್ಲಿ ಹಾಕುವಾಗ ಅವತ್ತು ರಾತ್ರಿ ಅಲ್ಲಿ ಸ್ಟೇ ಮಾಡಬೇಕಾಗುತ್ತೆ. ಅಂತ ಸಮಯದಲ್ಲಿ ಹೊರಗಡೆ ಎಲ್ಲೂ ಬಿಡೋದಿಲ್ಲ ಆರ್ಮಿ ಅವರನ್ನ. ಅವನು ತಟ್ಟೆ ತಗೊಂಡು ಒಂದು ಲೈನಲ್ಲಿ ನಿಂತ್ಕೊಂಡು ಹೋಗ್ತಾನೆ ಊಟಕ್ಕೆ ಅಂತೇಳಿ. ಕರೆಕ್ಟಾಗಿ ಅವನ ಆ ಊಟ ಸಮಯಕ್ಕೆ ಅಲ್ಲಿ ಹೋಗೋಷ್ಟರಲ್ಲಿ ಅಲ್ಲಿ ಊಟ ಖಾಲಿ ಆಗೋಗಿರುತ್ತೆ. ತಾಯಿ ಮಾಡ್ಕೊಟ್ಟಿರೋ ಊಟ ಟ್ರೈನಲ್ಲಿ 4 ದಿವಸ ಹೋಗೋವಾಗ ಅಲ್ಲೇ ತಿನ್ಕೊಂಡು ಹೋಗಿರ್ತಾನೆ. ಅಲ್ಲಿಗೆ ಹೋಗೋಷ್ಟರಲ್ಲಿ ಊಟ ಖಾಲಿ ಆಗಿರುತ್ತೆ. ಸೊ ಅಂತ ಸಮಯದಲ್ಲಿ ಉಪವಾಸನೆ ಇದ್ಕೊಂಡು ಆ ವ್ಯಕ್ತಿ ತನ್ನ ಡ್ಯೂಟಿಯ ಸರಿಯಾದ ಸಮಯಕ್ಕೆ ಹೋಗಿ ರಿಪೋರ್ಟ್ ಮಾಡದೇ ಇದ್ರೆ ಅಲ್ಲಿ ಪನಿಷ್ಮೆಂಟ್ ಸಿಗುತ್ತೆ ಅಂತೇಳಿ ಅಲ್ಲಿ ಹೋಗ್ಬಿಟ್ಟು ರಾತ್ರಿ ಹಗಲು ಸಫರ್ ಮಾಡ್ಕೊಂಡು ಜಮ್ಮು ಅಂಡ್ ಕಾಶ್ಮೀರ್ ಆ ಕಡೆ ಹೋಗ್ಬಿಟ್ಟು ಅವನು ಸರ್ವಿಸ್ ಮಾಡ್ಕೊಂಡು ಬರ್ತಾನೆ. ಈ ತರ ಸರ್ವಿಸ್ ಮಾಡ್ತಾ ಮಾಡ್ತಾ ತನ್ನ ಜೀವನವನ್ನ ಮುಡುಪಾಗಿಟ್ಟು ಪೂರ್ತಿ ಸರ್ವಿಸ್ ಮುಗಿದ ಮೇಲೆ ರಿಟೈರ್ಡ್ ಆಗಿ ರಾಜ್ಯಕ್ಕೆ ಬರ್ತಾನೆ. ಅವನ ಸ್ವಂತ ರಾಜ್ಯ ಕರ್ನಾಟಕ ಆಗ್ಬೋದು, ತಮಿಳ್ನಾಡು ಆಗ್ಬೋದು, ಆಂಧ್ರ ಪ್ರದೇಶ ಆಗ್ಬೋದು. ಅವನ ರಾಜ್ಯಕ್ಕೆ ಬಂದಾಗ ನಾನು ಸತ್ಯವಾಗೂ ಹೇಳ್ತೀನಿ, ಒಂದು ನೋಟ್ ಇರುತ್ತೆ. ಅದು RBI ನಲ್ಲಿ ಪ್ರಿಂಟ್ ಆದಾಗ ಹೊಸದಾಗಿ ನೋಟಿ ಬರುತ್ತೆ. ಅದು ಪಬ್ಲಿಕ್ ಬಂದ ಮೇಲೆ ಅದು ಓಡಾಡ್ತಾ ಆ ನೋಟು ಹಳೇದಾಗಿ ಎಲ್ಲೋ ಒಂದ್ ಜಾಗದಲ್ಲಿ ಹರಿದೋಗಿರುತ್ತೆ. ಆ ನೋಟು ಹರಿದೋಗಿರೋ ನೋಟನ್ನ ಮತ್ತೆ ತಗೊಂಡಾಗ ಅದನ್ನ ಅಂಗಡಿಯಲ್ಲಿ ಕೊಟ್ರೆ ಈ ನೋಟ್ ಹೋಗಲ್ಲಪ್ಪ, ಬೇರೆ ನೋಟ್ ಕೊಡು ಅನ್ನೋ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಜನತೆಗೆ ನಮ್ಮ ಸೈನಿಕರ ಕಷ್ಟ ಸುಖಗಳು ಗೊತ್ತಿಲ್ಲ. ಒಬ್ಬ ಒಂದು ಹಳೆದಾಗಿರ್ತಕ್ಕಂಥ ನೋಟಿನ ರೀತಿಯಲ್ಲಿ ನಮ್ಮನ್ನ ನೋಡ್ತಾ ಇವತ್ತಿನ ದಿವಸ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾವೇ ಈ 78ನೇ ವಾರ್ಷಿಕೋತ್ಸವನ್ನ ಆಚರಿಸ್ತಾ ನಾವ್ ಹಿಂಗಿದ್ದೀವಿ ನೋಡಿ, ನಮ್ಮ ಅನುಶಾಸನ ಹೀಗಿದೆ ನೋಡಿ, ನಮ್ಮ ಅನುಭವಗಳು ಹೀಗಿದೆ ನೋಡಿ ಅನ್ನೋದನ್ನ ವ್ಯಕ್ತಪಡಿಸ್ತಾ ಇವತ್ತಿನ ದಿವಸ ಆ ಬಡತನವನ್ನ ಹೋಗ್ಲಾಡ್ಸೋದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ, ರಾಜ್ಯ ಸರ್ಕಾರವನ್ನ ನಮ್ಗೆ ಯಾವ್ದಾನ ಒಂದು ಜಮೀನ್ ಕೊಡಿ ಅಥವಾ ಒಂದು ಸೈಟ್ ಕೊಡಿ ಅಂತ ರಿಕ್ವೆಸ್ಟೇಷನ್ ಮಾಡಿದ್ರೂ ಕೂಡ ತುಂಬಾ ಸುತ್ತಾಡಿಸ್ತಾರೆ. ಆದ್ರೆ ನಿಜವಾದ ನಾನು ಹೇಳ್ತೀನಿ, ಸೈನಿಕರೇ ಇಲ್ಲ ಅಂತ ಹೇಳಿದ್ರೆ, ಮೊನ್ನೆಲ್ಲ ನೀವು ನೋಡಿದ್ದೀರಿ ಆಲ್ರೆಡಿ, ಸೈನಿಕರೇ ಇಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮೊದಲಾದ್ರೂ ಕೈಯಲ್ಲಿ ಜಗಳ ಆಡ್ತಾ ಇದ್ರು, ಬಂದೂಕಲ್ಲಿ ಜಗಳ ಆಡ್ತಾ ಇದ್ರು. ಇವಾಗ ಆ ತರದ್ದೆಲ್ಲ ಏನೂ ಇಲ್ಲ. ಕೇವಲ ನಿಂತ್ಕೊಂಡ ಜಾಗದಲ್ಲಿ ಬಟನ್ ಒತ್ತಿದ್ರೆ ಸಾಕು, ಯಾವ ರಾಜ್ಯದ ಮೇಲೆ, ಯಾವ ಜಿಲ್ಲೆ ಮೇಲೆ, ಯಾವ ತಾಲೂಕು ಮೇಲೆ ಬೇಕಾದ್ರೂ ಕೂಡ ನಿಮ್ಮನ್ನ
ನಮ್ಮನ್ನ ಅವರು ಸರ್ವನಾಶ ಮಾಡ್ಬೋದು. ಇಂತಹ ಪರಿಸ್ಥಿತಿಯಲ್ಲಿ ಇರುವಾಗ ಒಬ್ಬ ಸೈನಿಕ ಇಲ್ಲಿಂದ ಹೋಗಿ ಅಷ್ಟು ಕಷ್ಟ ಬಿದ್ದು ಸರ್ವಿಸ್ ಮಾಡ್ತಾ ಇದ್ದಾನೆ. ಆ ಸೈನಿಕನಿಗೆ ನಾನು ಧನ್ಯವಾದ ಹೇಳ್ತೀನಿ. ನಿನ್ನೆ ಭಾನುವಾರದ ದಿವಸ ಒಂದು ಇನ್ಸಿಡೆಂಟ್ ನಡೆದಿದೆ. ಪ್ರಮೋದ್ ಯಾದವ್ ಅಂತ ಹೇಳ್ಬಿಟ್ಟು ಆತ ತನ್ನ ಹೆಂಡತಿನ ನೋಡಕ್ ಬರ್ತಾನೆ. ಹೆಂಡತಿ ಹೊಟ್ಟೆಯಲ್ಲಿ 9 ತಿಂಗಳು ಮಗು ಇರುತ್ತೆ. ಆ ಹೆಂಡತಿ ಬರ್ದಿರ್ತಾಳೆ, ನಂದು ಡೆಲಿವರಿ ಇಷ್ಟೇ ತಾರೀಕು ಆಗ್ತದೆ, ನೀವು ಬನ್ನಿ ಅಂತೇಳಿ ಕರೆದಿರ್ತಾಳೆ. ಅವನು ರಜಾ ತಕೊಂಡು ಬರ್ತಾನೆ. ಬರೋವಾಗ ರಸ್ತೆಯಲ್ಲಿ ಅಪಘಾತ ಆಗುತ್ತೆ. ಹೆಂಡತಿ ಇಲ್ಲಿ ಡೆಲಿವರಿ ಆಗ್ತಾಳೆ, ಆತ ಅಪಘಾತ ಆಗಿ ಆತನ ತೀರ್ಕೊಂಡ್ಬಿಡ್ತಾನೆ. ಆ ಹೆಂಡತಿ ಆದವಳು ತೀರ್ಕೊಂಡಿದ ತಕ್ಷಣನೇ ಇನ್ಫಾರ್ಮೇಶನ್ ಬರುತ್ತೆ, ನಿಮ್ಮ ಗಂಡ ರಸ್ತೆಯಲ್ಲಿ ತೀರ್ಕೊಂಡಿದ್ದಾರೆ ಅಪಘಾತದಿಂದ ಅಂತ ಹೇಳಿದ ತಕ್ಷಣ ಎಷ್ಟು ದೊಡ್ಡ ಆಘಾತವಾಗುತ್ತೆ ಮನಸ್ಸಿಗೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಎಷ್ಟು ಆಸೆಯಿಂದ ತನ್ನ ಮಗುವನ್ನ ನೋಡ್ಬೇಕು ಅಂತ ಬರ್ತಾನೆ, ಆದ್ರೆ ನೋಡ್ಲಿಕ್ಕೆ ಆಗೋಲ್ಲ. ತನ್ನ ಹೆಂಡತಿ ತನ್ನ ಗಂಡನ್ನ ಕಣ್ಣಾರೆ ನೋಡ್ಬೇಕಂತ ಮನಸ್ಸಿಟ್ಕೊಂತಾಳೆ, ಅದು ನೋಡಕ್ಕಾಗಲ್ಲ. ಆ ಸಮಯದಲ್ಲಿ ಆಸ್ಪತ್ರೆಯಿಂದ ಅದೇ ಸಿಚುವೇಶನ್ ಅಲ್ಲಿ ಸ್ಮಶಾನಕ್ಕೆ ಕರ್ಕೊಂಡೋಗಿ ಅವನ ಅಂತಿಮ ಸಂಸ್ಕಾರ ನಡೀತದೆ. ಇದಕ್ಕಿಂತ ಏನು ಬೇಕು? ನಮ್ಮ ಸೈನಿಕರ ಏನಂತಾರೆ ಒಂದು ತ್ಯಾಗ ಇದಕ್ಕಿಂತ ಬೇಕಾ? ಎಂತ ಸಿಚುವೇಶನ್ಸ್ ಅಲ್ಲಿ -ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಡ್ಯೂಟಿ ಮಾಡ್ತಾ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ. ಆ ವ್ಯಕ್ತಿ ಯಾರಿಗಂತ ಹೇಳಕ್ಕಾಗುತ್ತೆ? ತಂದೆ ಇದ್ದಾರ, ತಾಯಿ ಇದ್ದಾರ, ಅಣ್ಣ ಇದ್ದಾರ, ತಮ್ಮ ಇದ್ದಾರ, ಯಾರಿಗೂ ಹೇಳಕ್ಕಾಗಲ್ಲ. ಎದುರುಗಡೆ ಬಂತು, ನಾನು ಹೋದೆ, ಇಷ್ಟೇ ಅವನ ಜೀವನದಲ್ಲಿ ನಡೀತಕ್ಕಂತಹ ಒಂದು ಸನ್ನಿವೇಶ. ಈ 2 ಮಾತನ್ನು ಹೇಳ್ತಾ ನಾನು ಚಿಕ್ಕದಾಗಿ ಒಂದು ಹಾಡು ಹೇಳ್ಕೊಂಡು ಈ ಒಂದು 2 ಮಾತನ್ನ ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಕೇಳಬೇಕು. ಪ್ರತಿಯೊಬ್ಬರಿಗೂ ಹಿಂದಿ ಅರ್ಥ ಆಗ್ಬೋದು. ನಾನು ಹಿಂದಿನಲ್ಲೇ ಒಂದು ಹಾಡು ಹೇಳ್ತೀನಿ. फौज में यारो बंदिश बड़ी है, इसी के सहारे आजादी कड़ी है, इसी के सहारे आजादी कड़ी है। फौज में यारो बंदिश बड़ी है, इसी के सहारे आजादी कड़ी है, इसी के सहारे आजादी कड़ी है। बीबी बिछोड़े, बच्चे बिछोड़े, दुनिया की हर सुख से मुकड़े भी मुड़े हो, दुनिया की हर सुख से मुकड़े भी मुड़े। कदम ना हमारा कभी डगमगाए, कदम ना हमारा कभी डगमगाए, देश को जरूरत हमारी पड़ी है, देश को जरूरत हमारी पड़ी है। फौज में यारो बंदिश बड़ी है, इसी के सहारे आजादी कड़ी है, इसी के सहारे आजादी कड़ी है। बोलो भारत माता की, बोलो भारत माता की, बोलो भारत माता की। ವೇದಿಕೆಯಲ್ಲಿ ಆಶೀರ್ವಾದವಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಈ ಮುಳಬಾಗಿಲು ತಾಲೂಕು ಮಾಜಿ ಸೈನಿಕರ ಯೋಧರ ಟ್ರಸ್ಟ್ ಕಾರ್ಯಕ್ರಮಕ್ಕೆ ಬಂದು ಈ ಶೋಭೆಯನ್ನು ತಂದಿದ್ದಕ್ಕಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಾನು ಕಾರ್ಯಕ್ರಮದ ಮುಂಚೆ ಕೆಲವು ನಮ್ಮ ಇಲಾಖೆಯಿಂದ ಸಿಗುವಂತದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮಾಹಿತಿಯನ್ನು ನೀಡಿದ್ದೇನೆ. ಇಂದಿನ ಕಾರ್ಯಕ್ರಮ 78ನೇ ಸೇನಾ ದಿನಾಚರಣೆಯನ್ನ ಇಲ್ಲಿ ಮುಳಬಾಗಿಲಿನಲ್ಲಿ ಆಚರಿಸ್ತಾ ಇರೋದು ತುಂಬಾ ಖುಷಿ ತಂದಿದೆ. ನಾನು ಈ ಸರ್ಕಾರ ಬಂದ ನಂತರ ಸೇನಾ ದಿನಾಚರಣೆ ಪ್ರತಿ ಬಾರಿ ದಿಲ್ಲಿಯಲ್ಲೇ ನಡೀತಾ ಇತ್ತು. ಈಗ ಇಂದಿನ ಸರ್ಕಾರದವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲಾ ರಾಜ್ಯದಲ್ಲೂ ಆಚರಿಸ್ಬೇಕಂತ ಹೇಳಿ ಈ ಮುಂದಿನ 4 ವರ್ಷಗಳಿಂದ ಮೊದಲ ಪ್ರಥಮವಾಗಿ ಬೆಂಗಳೂರಲ್ಲಿ ಆಚರಿಸಿದರು. ಹಿಂಗೆ ಈ ದಿನ ಇವತ್ತು ಏನು ಸೇನಾ ದಿನಾಚರಣೆ ನಡೀತಾ ಇದೆ, ಇವತ್ತು ರಾಜಸ್ಥಾನದ ಜೈಪುರ್ನಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಇದನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರತಿ ರಾಜ್ಯದಲ್ಲಿ ಸೇನೆಯ ಬಗ್ಗೆ
ಎಲ್ಲರಿಗೂ ಮನವರಿಕೆ ಆಗಲಿ ಅನ್ನೋ ಉದ್ದೇಶದಿಂದ ಈ ಕೇಂದ್ರ ಸರ್ಕಾರ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ. ಬಹಳ ಇದು ಸಂತೋಷವಾದ ವಿಷಯ. ಹಾಗೆ ನಮ್ಮ ಸೈನಿಕರ ಬಗ್ಗೆ ಸಾಕಷ್ಟು ಅತಿಥಿಗಳು ಈಗಾಗಲೇ ತಿಳಿಸಿದ್ದಾರೆ. ನಾವು ಸಹ ಸೈನ್ಯದಲ್ಲಿ ಸೇವೆ ಮಾಡಿದ್ದೇವೆ. ಸೈನ್ಯದಲ್ಲಿ ಮಾಡುವಂತಹ ಒಂದು ಸೇವೆ ಅದು ಸ್ವಾರ್ಥವನ್ನು ತುಂಬಿರುವುದಿಲ್ಲ, ನಿಸ್ವಾರ್ಥವಾಗಿ ಇರುತ್ತೆ. ಅದರಿಂದಾಗಿ ಇವತ್ತು ನಮ್ಮ ಸೈನಿಕರು ಅಲ್ಲಿ ಗಡಿ ಕಾಯುತ್ತಾರಿಂದವಾಗಿ ನಾವು ಸುಖವಾಗಿದ್ದೇವೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಅದರಿಂದ ನಮ್ಮ ಗಡಿಯಲ್ಲಿ ಕಾಯುತ್ತಿರುವ ಸೈನಿಕರೊಂದಿಗೆ ನಾವಿದ್ದೇವೆ ಈ ಅಂತ ಮಾತನ್ನ ಈ ವೇದಿಕೆಯಿಂದ ಅವ್ರಿಗೆ ಮುಗಿಸೋಣ. ಅವರ ಜೊತೆಯಲ್ಲಿ ಅವರ ಕುಟುಂಬವನ್ನ ಅವ್ರನ್ನ ನೋಡುವಂತಹ ಕರ್ತವ್ಯನ ನಾವು ಬೆಳೆಸ್ಕೊಳ್ಬೇಕಾಗಿದೆ. ಸಮಾಜದಲ್ಲಿ ಸೈನಿಕರಿಗೆ ಬಹಳ ಗೌರವನ್ನ ಸಿಗಬೇಕು, ಅಂತ ಗೌರವಗಳು ಸಿಗ್ತಾ ಇಲ್ಲ ಅನ್ನೋದು ಕೆಲವರ ಬಗ್ಗೆ ಮಾತನ್ನು ಆಡಿದ್ದಾರೆ. ಆದರೆ ನಾನು ಈ ಸಮಾಜದ ಪ್ರತಿಯೊಬ್ಬ ಪ್ರಜೆಯಿಂದ ಕೇಳಿಕೊಳ್ಳೋದು ಒಂದೇ, ಸೈನಿಕರಿಗೆ ತಾವು ಏನು ಇಲ್ಲದರೂ ಕೂಡ ಅವರು ಮಾಡಿರುವಂಥ ನಿಸ್ವಾರ್ಥ ಸೇವೆಗೋಸ್ಕರವಾಗಿ ಅವರಿಗೆ ಒಂದು ಗೌರವ ಕೊಡುವಂತಹ ಪ್ರವೃತ್ತಿಯನ್ನ ವೃದ್ಧಿಸ್ಕೊಳ್ಬೇಕು. ಈಗಿನ ಯುವಕರು ದೇಶಕ್ಕಾಗಿ ನಾನು ಕೂಡ ಸೇವೆ ಸಲ್ಲಿಸಬೇಕು ಅಂತ ಭಾವನೆ ಪ್ರತಿಯೊಬ್ಬ ಯುವಕನಲ್ಲಿ ಬರಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ ಅಗ್ನಿವೀರ್ ಒಂದು ಭರ್ತಿ ಮಾಡುವ ಪ್ರವೃತ್ತಿಯನ್ನು ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಪ್ರತಿಯೊಬ್ಬ ಯುವಕನಿಗೆ 4 ವರ್ಷಗಳ ಸೇವೆ ಸಲ್ಲಿಸುವ ಅವಕಾಶವನ್ನ ಕೊಡಬೇಕು. ಆ ನಂತರ ಅವನು ವಾಪಸ್ ಬರ್ತಾನೆ, ಆ ಜಾಗಕ್ಕೆ ಬೇರೆಯನ್ನ ತುಂಬಬೇಕು. ಇದರಿಂದಾಗಿ ಮುಂದೆ ಇತ್ತೀಚೆಗೆ ಈಗಿಲ್ಲ ಅಂದ್ರೂ ಕೂಡ ಮುಂದೆ ದೇಶಾಭಿಮಾನ ಕೂಡ ಜಾಸ್ತಿ ಆಗುತ್ತೆ. ದೇಶದ ಬಗ್ಗೆ ಭಕ್ತಿ ಜಾಸ್ತಿಯಾಗಿ ದೇಶದ ಬಗ್ಗೆ ಗೌರವನ್ನ ಕಾಪಾಡುವಂಥದ್ದು ಎಲ್ಲ ಯುವಕರಲ್ಲಿ ಮನಗಾಣಿಸ್ಬೇಕು ಅವರಿಗೆ ಅಂತ ಹೇಳಿ ಈ ಅಗ್ನಿವೀರ್ ಸ್ಕೀಮನ್ನ ತಂದಿದ್ದಾರೆ. ಅಗ್ನಿವೀರ್ನಲ್ಲಿ ಯಾರು ಭರ್ತಿಯಾಗಿ ಹೋಗ್ತಾರೆ ಅವರಲ್ಲಿ 75 ಭಾಗ ಮಾತ್ರ ಹೊರಗಡೆ ಕಳಿಸ್ತಾರೆ. ಯಾರು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ, ಏನು ಹೈಗ್ರೇಡ್ ನಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಅವ್ರನ್ನ ಅಲ್ಲೇ ಉಳಿಸ್ಕೊಳ್ತಾರೆ. ಮತ್ತೆ ಬಾಕಿಯವ್ರನ್ನ ವಾಪಸ್ ಕಳಿಸ್ತಾರೆ. ಬಂದ ನಂತರ ಅವರಿಗೆ ಅರೆಸೇನಾ ಪಡೆಗಳಲ್ಲಿ ರಿಸರ್ವೇಶನ್ ಕೊಟ್ಟು ಮತ್ತು ಅವರು ಪಡ್ಕೊಂಡಿರುವಂತಹ ತರಬೇತಿಯನ್ನ ದುರುಪಯೋಗ ಆಗದಂತೆ ಮತ್ತೆ ಸರ್ಕಾರ ನಮ್ಮ ರಾಷ್ಟ್ರದ ರಾಷ್ಟ್ರದ ಹಿತಕ್ಕಾಗಿ ಬಳಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ನಮ್ಮ ಕೇಂದ್ರ ಸರ್ಕಾರದಿಂದ ಮಾಡ್ಕೊಂಡು ಬಂದಿದ್ದಾರೆ. ಈಗ ಎಲ್ಲ ಅರೆ ಸೇನಾ ಪಡೆಗಳಲ್ಲಿ ಪೊಲೀಸ್ ಇಲಾಖೆಗಳಲ್ಲಿ ಕೂಡ ಅದನ್ನ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಎಲ್ಲ ನಿರ್ಧಾರ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರದ ಹಂತದಲ್ಲಿ, ಇನ್ನು ರಾಜ್ಯ ಸರ್ಕಾರ ಹಂತದಲ್ಲಿ ಇನ್ನೂ ಅದು ನಿರ್ಧಾರ ಆಗಿಲ್ಲ, ಮುಂದೆ ನಿರ್ಧಾರ ಆಗ್ಬಹುದು. ಅದರಿಂದಾಗಿ ಇಲ್ಲಿ ಬಂದಿರುವಂತ ಎಲ್ಲ ಯುವಕರಿಗೆ ನಾವು ಹೇಳುವಂತಹದ್ದು ಏನಂತ ಹೇಳಿದ್ರೆ, ನೀವು ರಾಷ್ಟ್ರದ ಸೇವೆಯನ್ನು ಮಾಡಬೇಕು, ದೇಶ ಸೇವೆಯನ್ನು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಎಲ್ಲ ದಯಮಾಡಿ ಹೋಗಿ ದೇಶ ಸೇವೆಯನ್ನು ಮಾಡಿ. ಮತ್ತೆ ಅದರಲ್ಲಿಂದ ಏನಾಗುತ್ತೆ ಅಂದ್ರೆ, ದೇಶ ಸೇವೆಯನ್ನು ಮಾಡಿದಲ್ಲಿ ಆ ಒಂದು ದೇಶದ ಬಗ್ಗೆ ಕೂಡ ಸಿಗುವಂತ ಗೌರವ ಮತ್ತು ಅವರ ಆತ್ಮಾಭಿಮಾನ ಕೂಡ ಹೆಚ್ಚುತ್ತೆ. ಈಗ ಇತ್ತೀಚೆಗೆ ಮಾಜಿ ಸೈನಿಕರಿಗೆ ಸಿಗುವಂತ ಸೌಲಭ್ಯಗಳು ರಾಜ್ಯದಿಂದಾಗ್ಲಿ ಕೇಂದ್ರದಿಂದಾಗಿ ಸಿಗುವುದು ಬಹಳ ಕಷ್ಟ ಆಗ್ತಾ ಇದೆ. ಅದಕ್ಕಾಗಿ ನಾನಾ ಹೋರಾಟಗಳು ನಡೀತಾ ಇದ್ದಾವೆ. ಈಗ ನಮ್ಮಲ್ಲಿ ಶಿವಾನಂದ ಸಾಹೇಬರಲ್ಲಿ ಬಂದಿದ್ದಾರೆ, ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಅವರಿಗೆ ಒಂದು ಜಮೀನನ್ನ ಕೊಡಬೇಕು ಅಂತ ರಾಜ್ಯ ಸರ್ಕಾರವನ್ನು ನಾವು ಕೇಳ್ಕೊಂಡಿದ್ದಾರೆ. ಆದ್ರೆ ರಾಜ್ಯ ಇನ್ನೂ ಎಷ್ಟೋ ವರ್ಷಗಳಿಂದ ಅವ್ರ ಜೊತೆದಾಗಿ ಅಂಗವಿಕಲವಾದ ಯೋಧರು ಕೂಡ ಆಗಿದ್ದಾರೆ. ಅವರಿಗೆ ಇವತ್ತಿನವರೆಗೆ ಜಮೀನು ಸಿಕ್ಕಿಲ್ಲ ಅಂತ ಒಂದು ನಮ್ಮ ರಾಜ್ಯ ಆಡಳಿತದಲ್ಲಿ ಈ ತರ ಒಂದು ಕ್ರಮ ಒಳ್ಳೆಯದಲ್ಲ. ಮಾಜಿ ಸೈನಿಕರಿಗೆ ಈಗ ಇತ್ತೀಚೆಗೆ ಒಂದು ಜಮೀನು ಕೊಡಕ್ಕಾಗಲ್ಲ ಅಂತ ಹೇಳಿ ನಿವೇಶನವನ್ನ ಕೊಡ್ತೇವೆ ಅಂತ ಹೇಳಿ ಒಂದು ಆದೇಶನ ಹೊರಡಿಸಿದ್ರು. ಇದು ಒಂದು ನಮ್ಮ ಮಾಜಿ ಸೈನಿಕರು ನೀಡಿದಂತ ಒಂದು ಘೋರ ಅನ್ಯಾಯ ಅಂತ ನಾನು ಹೇಳ್ತೇನೆ. ನಮ್ಮ ಸರ್ಕಾರದಲ್ಲಿ ನಮ್ಮ ರಾಜ್ಯದಲ್ಲಿ ಜಮೀನು ಇಲ್ಲ ಅಂತ ಹೇಳಿ ಆ ಜಮೀನು ಬದಲಾಗಿ ನಾವು ನಿವೇಶನ ಕೊಡ್ತೇವೆ ಅಂತ ಒಂದು ಆದೇಶನ ಹೊರಡಿಸಿದ್ದಾರೆ. ಆಯ್ತು, ಆ ನಿವೇಶನನಾದ್ರು ಕೊಡ್ತಾ ಇದ್ದಾರಾ? ಇಲ್ಲ. ಈಗ ನೋಡಿ, ನಮ್ಮ ಬೆಂಗಳೂರು ಇದರಲ್ಲಿ ಈಗ ಅರ್ಜಿನ ಕೊಡ್ಲಿಕ್ಕೆ ಒಂದು ಆಹ್ವಾನವನ್ನ ಕೊಟ್ಟಿದ್ದಾರೆ. ಒಂದು ಉಪಲಾಯುಕ್ತರು, ಆ ಲೋಕಾಯುಕ್ತರು ನಮ್ಮ ಎಲ್ಲ ತಹಶೀಲ್ದಾರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸುಮೋಟೋ ಕೇಸನ್ನ ದಾಖಲು ಮಾಡಿ ಅವರು ಇನ್ನು ಜಮೀನನ್ನ ಯಾಕೆ ಕೊಟ್ಟಿಲ್ಲ ಅಂದ ಮೇಲೆ ಇವಾಗ ಒಂದು ಸ್ವಲ್ಪ ಎಲ್ಲ ತಹಸೀಲ್ದಾರ್ಗಳು ಚುರುಕಾಗಿ ಕೆಲಸ ಮಾಡಿಕೊಂಡು ಎಲ್ಲರ ಹತ್ರ ಡಾಕ್ಯುಮೆಂಟ್ ಕೇಳ್ತಾ ಇದ್ದಾರೆ. ಆದ್ರೂ ಇನ್ನು ಯಾರಿಗೂ ಮಂಜೂರಾಗಿಲ್ಲ. ಅಂದ್ರೆ ನಮ್ಮ ಹಕ್ಕನ್ನಗೋಸ್ಕರವಾಗಿ ಮಾಜಿ ಸೈನಿಕರಾದವ್ರಿಗೆ
ಗೌರವ ಕೊಡಬೇಕು ಅಂತ ಎಲ್ಲ ಗೊತ್ತಿದ್ದು ಕೂಡ ಒಂದು ನಿವೇಶನ, ಒಂದು ಜಮೀನನ್ನು ಮಂಜೂರು ಮಾಡ್ಕೊಳ್ಳಿಕ್ಕೆ ಅಸಾಧ್ಯ ಆಗ್ತಾ ಇದೆ. ಅದರಿಂದ ನಾನು ರಾಜ್ಯಾಡಳಿತದಿಂದ ಕೇಳ್ಕೊಳ್ಳೋದಿಷ್ಟೇ, ಸೈನಿಕರಿಗೆ ಸಿಗುವಂತ ಸೌಲಭ್ಯವನ್ನ ಸಮಯದಲ್ಲಿ ಕೊಡಿ. ಸಮಯದಲ್ಲಿ ಅವ್ರಿಗೆ ಕೊಟ್ಟಲ್ಲಿ ಅವರಿಗೆ ಅದರಿಂದಾಗಿ ಅದರಿಂದ ಉತ್ತೇಜನಗೊಂಡು ಬಾಕಿ ನಮ್ಮ ಭಾರತದ ಯುವಕರು ಮನಂತ ಸೈನ್ಯ ಹೋಗ್ಲಿಕ್ಕೆ ಅವರಿಗೆ ಉತ್ತೇಜನ ನೀಡಿದಂಗೆ ಆಗುತ್ತೆ. ಆದ್ರಿಂದ ದಯಮಾಡಿ ರಾಜ್ಯ ಸರ್ಕಾರದಲ್ಲಿ ನಾವು ಕೋರ್ಕೊಳ್ಳೋದೇನೆಂದ್ರೆ ಆದಷ್ಟು ಬೇಗ ಮಾಜಿ ಸೈನಿಕರಿಗೆ ನಿವೇಶನವನ್ನ ಅಥವಾ ಜಮೀನನ್ನ ಮಂಜೂರು ಮಾಡಿಕೊಡ್ಬೇಕು ಅಂತ ಕೇಳ್ತೇನೆ. ಹಾಗೆಯೇ ಈ ಮಾಜಿ ಸೈನಿಕರ ಸಂಘದವರು, ನಾನು ಮೂಲತಃ ಮಂಡ್ಯದವರು, ನಾನು ಇವತ್ತು ಹಬ್ಬ ಇದ್ರೂ ಸಹ ಇವರು ಇಟ್ಟಿರುವಂತಹ ಒಂದು ಅಭಿಮಾನಕ್ಕೆ ನಮ್ಮ ಮಂಡ್ಯದಿಂದ ಇಲ್ಲಿ ಬಂದಿದ್ದೇನೆ. ಅವರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ನಾನು ಇವರು ಇದಕ್ಕೆ ಇಲ್ಲಿ ಬಂದು ನಮ್ಮನ್ನು ಆಹ್ವಾನಿಸಿ ಈಗ 2 ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಧನ್ಯವಾದ ಸಲ್ಲಿಸ್ತಾ ನಾನು